ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅಪ್ಪ, ಮುಂಜಾನೆಯಿಂದ ಈಗಿನವರೆಗೂ ನಿಮ್ಮ ವಾಕ್ಯಗಳನ್ನು ಕೇಳಿ ನಾವು ಮಾಡ್ತಿರುವಂತಹ ತಪ್ಪಾದ ಆಚರಣೆಗಳಿಂದ ಆಚೆ ಬರಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ ಅಪ್ಪ. ಇನ್ನು ಮುಂದೆಯೂ ಸಹ ನಿಮ್ಮ ವಾಕ್ಯಗಳನ್ನು ಆಲೋಚನೆ ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂತಹ ಬಲವನ್ನು, ಕೃಪೆಯನ್ನು, ಪರಿಶುದ್ಧಾತ್ಮರ ಸಹಾಯವನ್ನು ಕೊಟ್ಟು ನಡೆಸಿ. ಹೇಳ್ತಿರುವಂತಹ ನನಗೂ ಕೇಳ್ತಿರುವಂತಹ ನಿನ್ನ ಮಕ್ಕಳಿಗೂ ಬೇಕಾಗಿರುವಂತಹ ಜ್ಞಾನವನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ಈ ಒಂದು ತರಗತಿಗೆ ಸಿದ್ಧಪಡಿಸಲಾಗಿರುವಂಥ ಅಂಶದ ಹೆಸರು ಆಶೀರ್ವಾದವು ಅಂದು ಹೇಗಿತ್ತು, ಇಂದು ಹೇಗಿದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಅಂಶದ ಹೆಸರು ಆಶೀರ್ವಾದವು ಅಂದು ಹೇಗಿತ್ತು, ಇಂದು ಹೇಗಿದೆ. ಅಂದು ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಯ ಬಗ್ಗೆ ಮಾತಾಡ್ತಿದ್ದೀವಿ ಪ್ರಿಯರೇ. ಇಂದು ಅಂತ ಹೇಳಿದ್ರೆ ಕ್ರಿಸ್ತನು ಬಂದ ನಂತರ, ಅಂದರೆ ಹೊಸ ಒಡಂಬಡಿಕೆಯ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ನಮ್ಮ ಅಂಶದ ಹೆಸರನ್ನು ಸಿಂಪಲ್ ಆಗಿ ಹೇಳಬೇಕಾದ್ರೆ ಆಶೀರ್ವಾದ ಹಳೆ ಒಡಂಬಡಿಕೆಯಲ್ಲಿ ಹೇಗಿತ್ತು, ಹೊಸ ಒಡಂಬಡಿಕೆಯಲ್ಲಿ ಹೇಗಿದೆ, ಅಂದರೆ ಈಗ ಪ್ರಸ್ತುತ ಕಾಲದಲ್ಲಿ ಹೇಗಿದೆ. ಒಂದೆರಡು ನಿಮಿಷ ಈ ಅಂಶವನ್ನು ಡಿಪ್ಲೊಮಾ ಇನ್ ಬೈಬಲ್ ಥಿಯಾಲಜಿ 2ನೇ ವರ್ಷದಲ್ಲಿ ಇಡಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿ ಆಲೋಚನೆ ಮಾಡಿದ್ರೆ, ಪ್ರಿಯರೇ, ಪ್ರಪಂಚವನ್ನು ಒಮ್ಮೆ ನೋಡಿದಾಗ ಕ್ರೈಸ್ತರ ಮನೋಭಾವ, ಮನಸ್ಥಿತಿ, ಅವ್ರು ನಂಬಿರುವಂತಹ ನಂಬಿಕೆ ಹೇಗಿದೆ ಅಂದರೆ, ಈಗಲೂ ಸಹ ಹಳೆ ಒಡಂಬಡಿಕೆಯಲ್ಲಿ ಒಂದು ಕಾಲದಲ್ಲಿ ದೇವರು ಭಕ್ತರನ್ನು ಆಶೀರ್ವಾದಿಸಿರುವಂತಹದ್ದು ಸತ್ಯವೇದದಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಹಾಗೆ ನಮ್ಮನ್ನೂ ಸಹ ಈಗ ಆಶೀರ್ವಾದಿಸ್ತಾರೆ ಅಂತ ಹೇಳಿ ಬಲವಾಗಿ ನಂಬಿದ್ದಾರೆ. ಅಂದರೆ ಒಂದು ಕಾಲದಲ್ಲಿ ಅಬ್ರಹಾಮನನ್ನು ದೇವರು ಆಶೀರ್ವದಿಸಿದ್ರು, ಅದೇ ಥರ ದಾವೀದನನ್ನು ಸಹ ದೇವರು ಆಶೀರ್ವದಿಸಿದ್ರು, ಯೋಸೇಫನನ್ನು ಆಶೀರ್ವದಿಸಿದ್ರು. ಹಾಗೆ ಕೆಲವೊಂದು ಭಕ್ತರನ್ನು ಆಶೀರ್ವದಿಸಿದಾರಲ್ಲ ದೇವರು, ಅದೇ ದೇವರು ಅದೇ ರೀತಿ ಈ ಕಾಲದಲ್ಲೂ ಸಹ ನಮ್ಮನ್ನು ಸಹ ಆಶೀರ್ವದಿಸ್ತಾರೆ. ಅದಕ್ಕೋಸ್ಕರ ನಮ್ಮನ್ನೂ ಸಹ ಅದೇ ರೀತಿ ಆಶೀರ್ವದಿಸ್ತಾರ ಈ ಕಾಲದಲ್ಲೂ, ಇದನ್ನು ತಿಳಿಯಲಿಕ್ಕೋಸ್ಕರನೇ ಈ ಪಾಠವನ್ನು ಇಟ್ಟಿರುವಂತಹದ್ದು. ಈಗ ಅಂಶದ ಒಳಗೆ ಹೋಗೋಣ ಪ್ರಿಯರೇ. ಮೊಟ್ಟ ಮೊದಲು ಕ್ರೈಸ್ತರು ಯಾವ ವಚನವನ್ನು ನೋಡಿ ನಮ್ಮನ್ನೂ ಸಹ ಆಶೀರ್ವದಿಸ್ತಾರೆ ಅಂತ ಅನ್ಕೋತಿದ್ದಾರೆ ಅಂತ ಹೇಳಿ ನೋಡಿದಾಗ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಚನ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಚನ. ಈ ವಚನಗಳನ್ನೆಲ್ಲ ತೋರಿಸ್ತಾರೆ ಪ್ರಿಯರೇ. ನೋಡಿ, ಇಲ್ಲಿ ಬರ್ಸಿದಾರಲ್ಲ, ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಈ ವಚನಗಳನ್ನೆಲ್ಲ ತೋರಿಸ್ತಾರೆ. ಓದಿ 10. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಸಾಕು. ಏನಂತೆ? ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅಂದರೆ ದೇವರು ಆಶೀರ್ವಾದಿಸ್ತಾರೆ ಅನ್ನುವಂತಹ ಸಂಗತಿ ಖಚಿತವಾಗಿದೆ. ಸೊ ದೇವರು ನಮ್ಮನ್ನು ಸಹ ಆಶೀರ್ವಾದಿಸ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಈಗಿನ ಕಾಲಕ್ಕೆ? ಒಂದು ದಿನದಲ್ಲಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಭಕ್ತರನ್ನು ಆಶೀರ್ವಾದಿಸಿದ್ರು ನಿಜ, ಆದರೆ ಈಗಿನ ಕಾಲಕ್ಕೆ ಅದೇ ಅಪ್ಲೈ ಆಗತ್ತಾ? ಇದು ನಮಗೆ ಗೊತ್ತಾಗಬೇಕಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಆಶೀರ್ವದಿಸಿದ್ರಲ್ಲ ಪ್ರಿಯರೇ ಭಕ್ತರನ್ನು, ಯಾವ ಕಾರಣದಿಂದ, ಯಾವ ಕಾಲದಲ್ಲಿ, ಯಾರನ್ನ, ಯಾಕೆ ಆಶೀರ್ವದಿಸಿದ್ರು ಅಂತ ಹೇಳಿ ನಮಗೆ ಗೊತ್ತಾದರೆ, ಆ ಕಾಲದಲ್ಲಿ ಆಶೀರ್ವದಿಸಿದಂತೆ ಈ ಕಾಲದಲ್ಲಿ ಆಶೀರ್ವದಿಸ್ತಾರಾ ಅಂದರೆ ನಮಗೆ ಗೊತ್ತಾಗುತ್ತೆ. ಅಂದರೆ ನಾವು ತಿಳಿಬೇಕಾಗಿರುವಂಥದ್ದು ಏನು ಗೊತ್ತಾ? ಈಗ ಹಳೆ ಒಡಂಬಡಿಕೆಯಲ್ಲಿ ಭಕ್ತರನ್ನು ಆಶೀರ್ವದಿಸಿದ್ರು, ಹೌದು. ಏನಕ್ಕೋಸ್ಕರ ಆಶೀರ್ವದಿಸಿದ್ರು ಅಂತ ತಿಳ್ಕೊಂಡ್ರೆ, ಈಗ ನಾವಿರುವಂತಹ ಕಾಲದಲ್ಲಿ ದೇವರು ನಮಗೂ ಅದೇ ರೀತಿ ಆಶೀರ್ವಾದ ಕೊಡ್ತಾರೋ ಇಲ್ವೋ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಮೊಟ್ಟ ಮೊದಲನೇದಾಗಿ ಭೂಮಿ ಮೇಲೆ ಪ್ರಪ್ರಥಮವಾಗಿ ದೇವರು ಆಶೀರ್ವಾದಿಸಿದಂತಹ ಒಂದು ಸಂಗತಿಯನ್ನು ನಾವು ನೋಡೋಣ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ಯಾರನ್ನ? ಆದಾಮನನ್ನ ಮತ್ತೆ ಹವ್ವಳನ್ನ ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ,
ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಅಂದರೆ ಭೂಮಿಯ ಮೇಲೆ ಪ್ರಪ್ರಥಮವಾಗಿ ದೇವರು ಮೊಟ್ಟ ಮೊದಲನೇದಾಗಿ ಯಾರನ್ನಾದರೂ ಆಶೀರ್ವಾದಿಸಿದಾರಾ ಅಂತ ನೋಡಿದ್ರೆ ಇದೇ ಪ್ರಿಯರೇ. ಮೊದಲನೇದಾಗಿ ಭೂಮಿಯ ಮೇಲೆ ಆಶೀರ್ವಾದಿಸಿದ್ದು ಆದಾಮನನ್ನು ಮತ್ತೆ ಅವರ ಪತ್ನಿಯನ್ನು. ಹಾಗಾದರೆ ಮೊದಲು ಇದನ್ನು ಈ ರೀತಿಯಾದಂಥ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಈ ಆಶೀರ್ವಾದ ಏನಕ್ಕೋಸ್ಕರ ಕೊಟ್ಟಿದ್ದಾರೆ? ಒಂದು ಕಾರಣ ಇರಬೇಕಲ್ವ ಪ್ರಿಯರೇ? ಆಶೀರ್ವಾದ ಕೊಡಬೇಕಂದ್ರೆ ದೇವರು ಸುಮ್ಮನೆ ಕೊಡ್ತಾರಾ? ಇಲ್ಲ. ಹಾಗಾದರೆ ಕಾರಣ ಏನು? ಭೂಮಿ ಕೊಟ್ಟಿರುವಂಥ ಆಶೀರ್ವಾದ ಏನು? ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕಂತೆ? ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಏನಕ್ಕೋಸ್ಕರ ಈ ಆಶೀರ್ವಾದವನ್ನು ಕೊಟ್ಟರು? ಎಷ್ಟು ಜನ ಇದ್ರು ಪ್ರಿಯರೇ ಭೂಮಿಯ ಮೇಲೆ ಆವಾಗ? ಎಷ್ಟು ಜನ ಇದ್ರು? ಇಬ್ಬರೇ. ಇಬ್ಬರಿಗೋಸ್ಕರ ಇಷ್ಟು ದೊಡ್ಡ ಭೂಮಿಯನ್ನು ಸೃಷ್ಟಿ ಮಾಡಿದ್ರ ದೇವರು? ಇಲ್ಲ. ಅಂದರೆ ದೇವರ ದೃಷ್ಟಿಯಲ್ಲಿ, ದೇವರ ಕೋರಿಕೆಯಲ್ಲಿ ದೇವರಿಗೆ ಸಾಕಷ್ಟು ಜನ ಮಕ್ಕಳು ಬೇಕಾಗಿದ್ರು. ಅದಕ್ಕೋಸ್ಕರ ಅಂದರೆ ಭೂಮಿಯ ಮೇಲೆ ಆದಾಮನು ಮತ್ತು ಹವ್ವಳು ಇಬ್ಬರೇ ಅಲ್ಲದೆ ಇನ್ನೂ ಸಹ ಹೆಚ್ಚಾದ ಮಕ್ಕಳನ್ನು ಪಡೆಯಲಿಕ್ಕೋಸ್ಕರ ದೇವರು ಆದಾಮನನ್ನು ಹವ್ವಳನ್ನು ಆಶೀರ್ವಾದಿಸ್ತಾರೆ ಮೊಟ್ಟ ಮೊದಲನೇದಾಗಿ. ಅಂದರೆ ದೇವರು ಒಂದು ಆಶೀರ್ವಾದ ಕೊಟ್ಟರು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇತ್ತು. ಏನು? ಭೂಮಿಯನ್ನು ನೀವು ತುಂಬಿಸ್ಬೇಕಿತ್ತು. ಇದು ಮೊಟ್ಟ ಮೊದಲನೇ ಆಶೀರ್ವಾದವಾಗಿರುತ್ತೆ. ಈಗ ಇನ್ನೊಂದು ಆಶೀರ್ವಾದವನ್ನು ನೋಡಿ. ಅದೇ ಆದಿಕಾಂಡ 9ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ 9ನೇ ಅಧ್ಯಾಯ 1ನೇ ವಚನ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಸಾಕು. ಅಂದರೆ ಮೊಟ್ಟ ಮೊದಲನೇದಾಗಿ ನಾವು ನೋಡಿದಂಥ ಆಶೀರ್ವಾದದಲ್ಲಿ ಏನಿತ್ತು? ನೀವು ಭೂಮಿಯನ್ನು ತುಂಬಿಕೊಳ್ಳಿರಿ, ಹೆಚ್ಚಿರಿ, ಬಹು ಸಂತಾನವುಳ್ಳವರಾಗಿರಿ. ಹೌದಾ? ಅದಕ್ಕೊಂದು ಕಾರಣ ಇತ್ತು, ಮಕ್ಕಳು ಬೇಕಾಗಿದ್ರು, ಅದಕ್ಕೋಸ್ಕರ ಆಶೀರ್ವಾದವನ್ನು ಕೊಟ್ಟರು. ಇಲ್ಲೂ ಸಹ ನೋಹನ ಕಾಲದಲ್ಲಿ ಜಲಪ್ರಳಯ ಆದ ನಂತರ ಆಶೀರ್ವಾದವನ್ನು ಕೊಡ್ತಿದ್ದಾರೆ. ಏನಂತ? ಅದೇ ಆಶೀರ್ವಾದ ಮತ್ತೆ ಅಲ್ಲಿ ಏನು ಕೊಟ್ಟಿದ್ರು ಇಲ್ಲೂ ಸಹ ಅದೇ ಆಶೀರ್ವಾದವನ್ನು ಕೊಡ್ತಿದ್ದಾರೆ. ಏನು? ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಈ ಆಶೀರ್ವಾದವನ್ನು ಏನು ಕೊಟ್ರು ಪ್ರಿಯರೇ? ಈ ಆಶೀರ್ವಾದವನ್ನು ಏನು ಕೊಟ್ರು? ಜಲಪ್ರಳಯ ಆಗಿದೆ. ಎಷ್ಟು ಜನ ಇದ್ದಾರೆ ಆಗ? ಹಡಗಿನಲ್ಲಿದ್ದಂಥವರು 8 ಜನ ಭೂಮಿಯ ಮೇಲಿದ್ದಾರೆ. ಆದಾಮನ ಕಾಲದಲ್ಲಿ ಇಬ್ಬರೇ ಇದ್ರು. ಈ ಕಾಲದಲ್ಲಿ 8 ಜನ. ಸೊ ಇಬ್ಬರೇ ಇದ್ದಂಥ ಕಾಲದಲ್ಲಿ ಒಂದು ಆಶೀರ್ವಾದವನ್ನು ಕೊಟ್ಟರು, ನೀವು ಭೂಮಿಯನ್ನು ತುಂಬಿಕೊಳ್ಳಿರಿ ಅಂತ. ಈ 8 ಜನರು ಭೂಮಿಯ ಮೇಲಿರಬೇಕಾದ್ರೆ ಇಲ್ಲೊಂದು ಆಶೀರ್ವಾದವನ್ನು ಕೊಡ್ತಿದ್ದಾರೆ. ಏನಂತ? ನೀವು ಭೂಮಿಯನ್ನು ತುಂಬಿಕೊಳ್ಳಿರಿ. ಅಂದರೆ 2 ಕಡೆ ಆಶೀರ್ವಾದಿಸ್ತಂತೆ ನಮ್ಮ ಕಣ್ಣಿಗೆ ಕಾಣಿಸ್ತಿದೆ. ಮೊಟ್ಟ ಮೊದಲು ಪ್ರಾರಂಭದ ಆಶೀರ್ವಾದಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ 2 ಕಡೆ ಆಶೀರ್ವಾದಿಸಿದ್ದಾರೆ. ಎರಡಕ್ಕೂ ಸಹ ಒಂದು ಕಾರಣ ಇದೆ. ಕಾರಣ ಇಲ್ಲದೆ ಆಶೀರ್ವಾದಿಸಿಲ್ಲ. ಹಾಗಾದರೆ ಮೂರನೇದಾಗಿ ಆಶೀರ್ವಾದಿಸಿರುವಂತಹ ಸಂಗತಿಯನ್ನು ನಾವು ನೋಡಿದ್ರೆ 12ನೇ ಅಧ್ಯಾಯ, ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ. 12:1. ಯೆಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಅಂದರೆ ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನ ಮಾಡ್ತಿದ್ದಾರೆ. ನಾನು ಹೇಳುವಂತಹ ಸ್ಥಳಕ್ಕೆ ನೀನು ಹೋದರೆ ಏನು ಮಾಡ್ತೀನಿ? ಆಶೀರ್ವದಿಸ್ತೀನಿ ಅಂತ ಹೇಳಿ. ಕ್ರೈಸ್ತರೆಲ್ಲರೂ ಸಹ ಬಹುತೇಕ ಜನರು ಯಾರನ್ನು ತೋರಿಸಿ ಆ ಥರ ನಮ್ಮನ್ನು ಸಹ ಆಶೀರ್ವದಿಸಿ ಅಂತ ಕೇಳ್ಕೊತಿದ್ದಾರೆ ಪ್ರಿಯರೇ? ಅಬ್ರಹಾಮನಿಗೆ ಆಶೀರ್ವದಿಸಿದಂತಹ ದೇವರೇ, ಅಬ್ರಹಾಮನನ್ನು ಆಶೀರ್ವದಿಸಿದಂತಹ ದೇವರೇ, ಅದೇ ದೇವರು ಇವತ್ತೇನು ಮಾಡಬೇಕು? ನಮ್ಮನ್ನು ಸಹ ಆಶೀರ್ವದಿಸಬೇಕು. ಅಂದರೆ ಕ್ರೈಸ್ತರೆಲ್ಲರೂ ಸಹ ಅಬ್ರಹಾಮನನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮನ್ನು ಸಹ ಆಶೀರ್ವದಿಸಬೇಕು. ಅಬ್ರಹಾಮನಿಗೆ ಒಂದು ವಾಗ್ದಾನ ಮಾಡಿದಂತೆ, ಒಂದು ಆಶೀರ್ವಾದವನ್ನು ಕೊಟ್ಟಂತೆ ಈ ವಚನದಲ್ಲಿ ನಮಗೆ ಕಾಣಿಸ್ತಿದೆ. ಏನಕ್ಕೋಸ್ಕರ ಕೊಟ್ಟರು?
ಮೊದಲ 2 ವಚನಗಳಲ್ಲಿ ಆಶೀರ್ವಾದವನ್ನು ಕೊಟ್ಟಿದ್ದು ನಾವು ನೋಡಿದ್ವಿ. ಆ 2 ಆಶೀರ್ವಾದಗಳಿಗೆ ಒಂದು ಕಾರಣ ಇತ್ತು. ಈಗ ಅಬ್ರಹಾಮನನ್ನು ಸಹ ದೇವರು ಆಶೀರ್ವದಿಸ್ತಿದ್ದಾರೆ. ಅಬ್ರಹಾಮನನ್ನ ಏನಕ್ಕೋಸ್ಕರ ಆಶೀರ್ವದಿಸಿದ್ರು ಪ್ರಿಯರೇ? ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 2ನೇ ವಚನ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 2ನೇ ವಚನ. ಯೆಹೋಶುವನು ಅವರೆಲ್ಲರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ, ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರೆಟಿಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಸಾಕು. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ದೇವರು? ಅಬ್ರಹಾಮನ ಪೂರ್ವಿಕರು ಯಾವ ರೀತಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರಂತೆ? ಯೆಹೋಶುವನು ಅವರೆಲ್ಲರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ, ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರೆಟಿಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಅನ್ಯ ದೇವತೆಗಳನ್ನು ಪೂಜಿಸ್ತಿದ್ರು. ಅಂದರೆ ಯೆಹೋವ ಅನ್ನುವಂಥ ದೇವರನ್ನ ಬಿಟ್ಟಿದ್ರ ಜನ? ಮರ್ತಿದ್ರ ತಂದೆಯಾಗಿರುವಂತಹ ದೇವರನ್ನ? ಬಿಟ್ಟಿದ್ರು. ಯೆಹೋವನು ಯಾರು ಅಂತ ಈ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿ ಪ್ರಿಯರೇ. ಅಂದರೆ ದೇವರನ್ನ ಮರ್ತು ಹೋಗಿದ್ರು. ಆ ಆಚರಣೆಯಿಂದ, ಅಬ್ರಹಾಮನ ಪೂರ್ವಿಕರು ನಡೆಸ್ತಿದ್ದಂತಹ ಆ ಆಚರಣೆಯಿಂದ ಆಚೆ ತರಲಿಕ್ಕೋಸ್ಕರ ಅಬ್ರಹಾಮನನ್ನ ಇನ್ನೊಂದು ಸ್ಥಳಕ್ಕೆ ಕಳಿಸ್ಬೇಕಾದ್ರೆ ಒಂದು ಆಶೀರ್ವಾದವನ್ನು ಕೊಡ್ತಾರೆ, ಒಂದು ವಾಗ್ದಾನವನ್ನು ಮಾಡ್ತಾರೆ. ಅಂದರೆ 3ನೇ ಆಶೀರ್ವಾದಕ್ಕೂ ಸಹ ಒಂದು ಕಾರಣ ಇದೆಯಾ? ಇದೆ. ಏನು ಕಾರಣ? ಅಬ್ರಹಾಮನ ಪೂರ್ವಿಕರು ಪೂಜಿಸ್ತಿದ್ದಂತಹ ದೇವರುಗಳಿಂದ ಅಬ್ರಹಾಮನನ್ನ ಬೇರ್ಪಡಿಸಿ ದೇವರು ಹೇಳಿದಂತಹ ಪಟ್ಟಣಕ್ಕೆ ನೀನು ಹೋಗು, ಅಲ್ಲಿ ನಾನು ಹೇಳ್ದಂತೆ ನೀನು ಜೀವಿಸು. ಇದು ಅಬ್ರಹಾಮನಿಗೆ ಕೊಟ್ಟಂತ ಆಶೀರ್ವಾದ. ಏನು ಕಾರಣ? ಆ ದೇವರುಗಳ ಸಹವಾಸದಿಂದ, ಆ ದೇವರುಗಳ ಪೂಜೆಗಳಿಂದ ಅಬ್ರಹಾಮನನ್ನ ಬೇರ್ಪಡಿಸುವಂತಹದ್ದು. ಇದಕ್ಕೂ ಸಹ ಒಂದು ಕಾರಣ ಇದೆ. ಹಾಗಾದ್ರೆ ಇಸ್ರಾಯೇಲ್ಯರಿಗೆ ಕೊಟ್ರಲ್ಲ ಆಜ್ಞೆ, ಇಸ್ರಾಯೇಲ್ಯರಿಗೆ ಕೊಟ್ರಲ್ಲ ಆಶೀರ್ವಾದ, ಅದೇನಕ್ಕೋಸ್ಕರ ಕೊಟ್ಟರು? ಇಸ್ರಾಯೇಲ್ಯರಿಗೆ ಆಶೀರ್ವಾದಿಸಿದಂತಹ ಘಟನೆಯನ್ನು ನೋಡೋಣ ಪ್ರಿಯರೇ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1ನೇ ವಚನ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಇದು ಯಾರಿಗೆ ಮಾಡಿದಂತಹ ವಾಗ್ದಾನ? ಯಾರಿಗೆ ಮಾಡಿದಂತಹ ಆಶೀರ್ವಾದ? ಇಸ್ರಾಯೇಲ್ಯರಿಗೆ. ಹೌದಾ? ಇದನ್ನೇನಕ್ಕೋಸ್ಕರ ಮಾಡಿದ್ರು? ನಾವು 3 ಸಂಗತಿಗಳನ್ನು, 3 ಘಟನೆಗಳನ್ನು ಇವಾಗವರೆಗೂ ನೋಡಿದ್ದೀವಿ. ಮೊಟ್ಟ ಮೊದಲು ಯಾರನ್ನ ಆಶೀರ್ವಾದ ಮಾಡಿದ್ರು? ಆದಾಮನನ್ನ. ಕಾರಣ ಏನು? ಯಾರು ಭೂಮಿಯ ಮೇಲಿರಲಿಲ್ಲ, ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಅಂತ. ಇನ್ನು 2ನೇದಾಗಿ ಮಾಡಿದಂಥ ಆಶೀರ್ವಾದ ನೋಹನ ಕಾಲದಲ್ಲಿ. ಆಗ್ಲೂ ಸಹ 8 ಜನರನ್ನ ಬಿಟ್ಟರೆ ಭೂಮಿಯ ಮೇಲೆ ಯಾರೂ ಇರಲಿಲ್ಲ, ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಅಂತ 2ನೇದಾಗಿ ಆಶೀರ್ವಾದ ಮಾಡ್ತಾರೆ. ಇನ್ನು 3ನೇದಾಗಿ ಅಬ್ರಹಾಮನಿಗೆ ಮಾಡಿದಂಥ ಆಶೀರ್ವಾದ. ಏನಕ್ಕೋಸ್ಕರ? ಆ ದೇವರುಗಳಿಂದ ಬೇರ್ಪಡಿಸೋದಕ್ಕೋಸ್ಕರ. 4ನೇದಾಗಿ ನಾವು ನೋಡ್ತಿರುವಂತಹ ಸಂಗತಿಗಳಲ್ಲಿ ದೇವರು ಇಸ್ರಾಯೇಲ್ಯರು ಅನ್ನುವಂತಹ ಒಂದು ಜನಾಂಗವನ್ನ ಆಶೀರ್ವದಿಸ್ತಿದ್ದಾರೆ. ಇದನ್ನೆಲ್ಲವನ್ನೂ ಸಹ ನಾವೇನಕ್ಕೋಸ್ಕರ ನೋಡ್ತಾ ಇದ್ದೀವಿ ಗೊತ್ತಾ? ಹಳೆಯ ಒಡಂಬಡಿಕೆಯಲ್ಲಿ ಆಶೀರ್ವದಿಸಿದಂತಹ ಭಕ್ತರನ್ನ ಏನಕ್ಕೋಸ್ಕರ ಆಶೀರ್ವದಿಸಿದ್ರು? ಈ ಕಾರಣವನ್ನ ಏನಕ್ಕೋಸ್ಕರ ನೋಡ್ತಾ ಇದ್ದೀವಿ ಗೊತ್ತಾ? ಹೊಸ ಒಡಂಬಡಿಕೆಯಲ್ಲಿ, ಅಂದರೆ ಈಗಿನ ಕಾಲದಲ್ಲಿ ನಮಗೂ ಅದೇ ರೀತಿ ಆಶೀರ್ವಾದ ಸಿಗತ್ತೋ ಇಲ್ವೋ ಅಂತ ಹೇಳಿ ನಮಗೆ ಗೊತ್ತಾಗಬೇಕಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ಆಶೀರ್ವಾದ ಮಾಡಿದಂತಹ ಭಕ್ತರು ಏನಕ್ಕೋಸ್ಕರ ಆಶೀರ್ವಾದ ಮಾಡಿದ್ರು ಆ ಕಾರಣ ನಮಗೆ ಗೊತ್ತಾದರೆ, ಹೊಸ ಒಡಂಬಡಿಕೆಯಲ್ಲಿ ಈಗ ನಮಗೆ ಆಶೀರ್ವಾದ ಕೊಡ್ತಾರೋ ಇಲ್ವೋ ಅಂತ ನಮಗೆ ಅರ್ಥ ಆಗುತ್ತೆ. ಓಕೆ. 28ನೇ ಅಧ್ಯಾಯ 1ನೇ ವಚನದಲ್ಲಿ ಏನು ಮಾಡಿದ್ದಾರೆ ದೇವರು? ಇಸ್ರಾಯೇಲ್ಯರನ್ನ
ಆಶೀರ್ವಾದಿಸಿದ್ದಾರೆ. ಏನಕ್ಕೋಸ್ಕರ ಆಶೀರ್ವಾದಿಸಿದ್ರು ಪ್ರಿಯರೇ ಇಸ್ರಾಯೇಲ್ಯರನ್ನು? ಆ 3 ಆಶೀರ್ವಾದಗಳಿಗೆ ಒಂದು ಕಾರಣ ಇತ್ತು. ಹಾಗಾದರೆ ಇಸ್ರಾಯೇಲ್ಯರಿಗೆ ಆಶೀರ್ವಾದ ಮಾಡಿದ್ರು ಅದಕ್ಕೂ ಸಹ ಒಂದು ಕಾರಣ ಇರಬೇಕಲ್ವ ಪ್ರಿಯರೇ? ನಾರ್ಮಲ್ ಆಗಿ ಮನುಷ್ಯನಿಗಿರುವಂತಹ ಒಂದು ಅಭ್ಯಾಸ ಏನು ಗೊತ್ತಾ, ಒಂದು ಗುಣ, ನಾವೆಲ್ಲಾದರೂ ಇನ್ನೊಂದು ಕಡೆ ಹೋಗಿ ಒಂದಷ್ಟು ವರ್ಷಗಳು ಇದ್ವಿ ಅಂತ ಹೇಳಿ ಅಂದ್ಕೊಳ್ಳಿ. ನಾವೆಲ್ಲರೂ ಸಹ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಜನಾಂಗಗಳು, ಅಂದರೆ ನಾವು ಸಾಕಷ್ಟು ವರ್ಷಗಳಿಂದ ಕರ್ನಾಟಕದಲ್ಲಿರುವಂತಹ ಜನರಾಗಿರೋದ್ರಿಂದ ನಾವು ತಮಿಳ್ನಾಡಿಗೋ ಆಂಧ್ರ ಪ್ರದೇಶಕ್ಕೋ ಹೋದ್ವಿ ಅಂದ್ಕೊಳ್ಳಿ ಪ್ರಿಯರೇ. ಅಲ್ಲೇ ಒಂದು 20 ವರ್ಷಗಳು ಇದ್ವಿ ಅಂದ್ಕೊಳ್ಳಿ. ಅಲ್ಲಿರುವಂತಹ ಭಾಷೆಯ ಜೊತೆಯಲ್ಲಿ ಇನ್ನು ಏನೇನು ಕಲಿತೀವಿ ನಾವು? ಆ ಜನರ ಆಚರಣೆ, ಆ ಜನರ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಸಹ ನಾವು ಕಲ್ತ್ಕೋತೀವಿ, ಹೌದಾ? ನಮ್ಮ ರಾಜ್ಯವನ್ನು ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗಿ, ನಾವಿರುವಂತಹ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗಿ ಒಂದು 20 ವರ್ಷ 30 ವರ್ಷ ಇದ್ದರೆ ಏನಾಗುತ್ತೆ? ಅವರ ಆಚರಣೆಗಳು, ಅವರ ಗುಣ ಸ್ವಭಾವಗಳು ನಮಗೂ ಸಹ ಬರುತ್ತೆ. ಇಸ್ರಾಯೇಲ್ಯರು ಯಾರ ಸೆರೆಯಲ್ಲಿದ್ದರು? ಐಗುಪ್ತ್ಯರ ಸೆರೆಯಲ್ಲಿದ್ದರು. ಅಷ್ಟೊಂದು ವರ್ಷಗಳು, 100 ವರ್ಷಗಳು ಐಗುಪ್ತ್ಯರ ಸೆರೆಯಲ್ಲಿದ್ರಲ್ಲ, ಐಗುಪ್ತ್ಯರ ದೇವರುಗಳು, ಐಗುಪ್ತ್ಯರು ಪೂಜಿಸ್ತಿದ್ದಂತಹ ಕ್ರಮಗಳಿಗೆ ಇವರೂ ಸಹ ತಮ್ಮನ್ನು ತಾವು ಒಳಪಡಿಸಿಕೊಂಡು ಇವರೂ ಸಹ ಐಗುಪ್ತ್ಯರ ತರಹ ದೇವರುಗಳನ್ನು ಅನ್ಯ ದೇವರುಗಳನ್ನು ಪೂಜಿಸ್ತಿದ್ರು. ಅದರಿಂದ ಹೊರಗಡೆ ತರಲಿಕ್ಕೆ ದೇವರು ಏನು ಮಾಡಿದ್ರು? ಆಶೀರ್ವದಿಸಿದ್ರು. ಇದು ಇಸ್ರಾಯೇಲ್ಯರನ್ನು ಆಶೀರ್ವಾದಿಸುವುದರ ಹಿಂದೆ ಇರುವಂತಹ ಕಾರಣ. ಮೊದಲು 3 ಆಶೀರ್ವಾದಗಳಿಗೆ ಒಂದು ಕಾರಣ ಇತ್ತು. 4ನೇದಾಗಿ ಇಸ್ರಾಯೇಲ್ಯರನ್ನು ಆಶೀರ್ವಾದಿಸುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಇಸ್ರಾಯೇಲ್ಯರನ್ನು ಏನಕ್ಕೋಸ್ಕರ ಆಶೀರ್ವದಿಸಿದ್ರು? ಐಗುಪ್ತ್ಯರ ಸೆರೆಯಲ್ಲಿದ್ದಾಗ ಅದೇ ದೇವರುಗಳನ್ನು ಆರಾಧಿಸುವಂತಹ ಪದ್ಧತಿ ಇವರಿಗೂ ಇತ್ತು. ಇದರಿಂದ ಹೊರಗಡೆ ತರಲಿಕ್ಕೆ ದೇವರು ತನ್ನನ್ನು ತಾನು ತನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಇಸ್ರಾಯೇಲ್ಯರನ್ನು ಸಹ ಆಶೀರ್ವದಿಸಿದ್ರು. ಹಾಗಾದರೆ ಈಗ ನಮಗೂ ಸಹ ಅದೇ ರೀತಿ ಆಶೀರ್ವಾದ ಇದೆಯಾ ಪ್ರಿಯರೇ? ಇಲ್ಲೊಂದು ವಿಚಿತ್ರವಾದ ಸಂಗತಿ ಇದೆ. ಹಳೆಯ ಒಡಂಬಡಿಕೆಯನ್ನು ಈಗಿನ ಕ್ರೈಸ್ತರು ನೋಡ್ತಾರೆ. ನೋಡಿ, ಅಲ್ಲಿ ದೇವರು ಆಶೀರ್ವದಿಸಿದ್ರಲ್ಲ ಆ ಭಕ್ತರನ್ನೆಲ್ಲ, ನಮ್ಮನ್ನು ಈಗೂ ಆಶೀರ್ವದಿಸ್ತಾರಾ? ನಮ್ಮನ್ನು ಈಗ ಆಶೀರ್ವದಿಸಿದ್ರೆ ಚೆನ್ನಾಗಿರುತ್ತಲ್ವ ಅನ್ಕೋತಾರೆ. ಅಲ್ಲಿ ದೇವರು ಆ ಜನರಿಗೆ ಆಶೀರ್ವಾದದ ಜೊತೆ ಏನು ಕೊಟ್ಟರು? ಶಾಪವನ್ನೂ ಸಹ ಕೊಟ್ಟರು. ಆ ಶಾಪ ನಮಗೂ ಸಹ ಬಂದರೆ ಚೆನ್ನಾಗಿರುತ್ತೆ ಅಂತ ಯಾರಾದರೂ ಅನ್ಕೋತೀವ? ಇಲ್ಲ. ಮತ್ತು ನಮಗೇನು ಬೇಕು? ಅವ್ರಿಗೆ ಮಾಡಿದಂತಹ ಒಳ್ಳೆ ಸಂಗತಿಗಳು, ಅಂದರೆ ಅವ್ರಿಗೆ ಮಾಡಿದಂಥ ಆಶೀರ್ವಾದಗಳಷ್ಟೇ ಬೇಕು. ಒಂದು ವಚನ ನೋಡಿ, ಶಾಪಗಳು ಅವರಿಗಿತ್ತೋ ಇಲ್ವೋ ಅಂತ ಹೇಳಿ ನಮಗೆ ಗೊತ್ತಾಗಬೇಕಂದ್ರೆ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 26ನೇ ವಚನ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 26ನೇ ವಚನ. ನೋಡಿರಿ, ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಯಾರಿಗೆ ಹೇಳ್ತಿರುವಂತಹ ಮಾತು? ಇಸ್ರಾಯೇಲ್ಯರಿಗೆ ಯಾವ ಆಶೀರ್ವಾದ ಕೊಟ್ಟರು ಅದೇ ಆಶೀರ್ವಾದ ನಮಗೂ ಬೇಕು ಅಂತ ಕೇಳ್ಕೊಳ್ತಿರುವಂತಹ ನಾವು ಇಸ್ರಾಯೇಲ್ಯರಿಗೆ ಶಾಪಗಳನ್ನೂ ಸಹ ದೇವರು ಕೊಟ್ಟಿದ್ದಾರೆ. ದೇವರ ಮಾತನ್ನು ಮೀರಿದ್ರೆ ಇಸ್ರಾಯೇಲ್ಯರಿಗೆ ಶಾಪ ಬರ್ತಾ ಇತ್ತು. ಆ ಶಾಪಗಳು ಸಹ ನಮಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಯಾವತ್ತಾದರೂ ಅಂದ್ಕೊಂಡಿದ್ದೀವ? ಇಲ್ಲ. ಆಗಿನ ಕಾಲದಲ್ಲಿ ಆಶೀರ್ವಾದ ಇತ್ತು, ಅದೇ ರೀತಿ ಶಿಕ್ಷೆಯೂ ಸಹ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಬಂದು ನಾವು 1 ಸತಿ ತಪ್ಪು ಮಾಡಿದ್ರೆ ಕ್ಷಮಿಸ್ತಾರೆ, 2 ಸತಿ ತಪ್ಪು ಮಾಡಿದ್ರೆ ಕ್ಷಮಿಸ್ತಾರೆ, ಹೌದಲ್ವಾ? ಈಗ ಕ್ರೈಸ್ತರೆಲ್ಲರೂ ಸಹ ನಾವು ದಿನನಿತ್ಯ ತಪ್ಪನ್ನು ಮಾಡ್ತಾನೆ ಹೋಗ್ತಾ ಇದ್ದೀವಿ. ಆದರೆ ಕ್ಷಮಿಸ್ತಿದಾರ? ಕ್ಷಮೆ ಅನ್ನುವಂತಹದ್ದು ಇದೆಯಾ ನಮಗೆ? ಇದೆ. ಈ ಕ್ಷಮೆ ನಮಗಿದೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಅಷ್ಟು ಸುಲಭವಾಗಿರಲಿಲ್ಲ ಧರ್ಮಶಾಸ್ತ್ರ. ಅದಕ್ಕೋಸ್ಕರ ಅವ್ರಿಗೆ ಆಶೀರ್ವಾದದ ಜೊತೆ ಶಾಪವೂ ಸಹ ಇತ್ತು. ನಮಗೆ ಶಾಪ ಮಾತ್ರ ನಮಗೆ ಬೇಡ. ಏನು ಹೇಳಿದರೆ ಪ್ರಿಯರು 28ನೇ ವಚನದಲ್ಲಿ? 26ನೇ ವಚನ. ನೋಡಿರಿ, ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದರೆ ಆಶೀರ್ವಾದವು, ಆ ಆಜ್ಞೆಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದರೆ ಶಾಪವು ನಿಮಗುಂಟಾಗುವುದು. ಅಂದರೆ ಶಾಪ ಬರ್ತಾ ಇತ್ತು. ಇದನ್ನು ಮಾತ್ರ ಯಾರೂ ಸಹ ನೋಡಿ ನಮಗೂ ಸಹ ಶಾಪ ಬಂದರೆ ಚೆನ್ನಾಗಿರುತ್ತೆ, ನಮಗೂ ಸಹ ಶಾಪ ಅನ್ನುವಂಥದ್ದು ಅಪ್ಲಿಕೇಬಲ್ ಆದರೆ ಚೆನ್ನಾಗಿರುತ್ತೆ ಅಂತೀವ? ಇಲ್ಲ. ನಮಗೇನು ಬೇಕು? ಆಶೀರ್ವಾದ ಒಂದೇ. ಹೋಗಲಿ, ಈ ಆಶೀರ್ವಾದ
ಈ ಶಾಪ ಈ ಎಲ್ಲವೂ ಸಹ ಯಾರಿಗೋಸ್ಕರ ಕೊಟ್ಟಿದ್ದಾರೆ? ಮುಖ್ಯವಾಗಿ ಆಶೀರ್ವಾದವನ್ನು ಯಾರಿಗೋಸ್ಕರ ಕೊಟ್ಟಿದ್ರು? ಈ ಧರ್ಮಶಾಸ್ತ್ರವನ್ನು ಯಾರಿಗೋಸ್ಕರ ಕೊಟ್ಟಿದ್ರು? ಸ್ಪಷ್ಟವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 4ನೇ ವಚನ ದೇವರೇ ಸ್ವತಃ ಸ್ಪಷ್ಟವಾಗಿ ಇದೆಲ್ಲವೂ ಸಹ ಯಾರಿಗೋಸ್ಕರ ಅಂತ ಹೇಳಿದರೆ ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ. ಅವರು ಇಸ್ರಾಯೇಲನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರೂ ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಇಲ್ಲಿ ಮುಖ್ಯವಾಗಿ ಮೊದಲನೇ ಸಾಲಿನಲ್ಲಿ ಏನಿದೆ? ಅವರು ಇಸ್ರಾಯೇಲನ ವಂಶದವರು, ಅಂದರೆ ಇಸ್ರಾಯೇಲನ ವಂಶದವರ ಜೊತೆಯಲ್ಲಿ ಈಗ ಅಲ್ಲಿಂದ ಓದಿ ದೇವರ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅಂದರೆ ಇದು ಯಾರಿಗೋಸ್ಕರ ಹೇಳ್ತಿರುವಂತಹ ಮಾತು? ಇಸ್ರಾಯೇಲ್ಯರಿಗಾಗಿ, ಇಸ್ರಾಯೇಲ್ಯರನ್ನ ಕುರಿತು ಬರೆಸಿರುವಂತಹ ಮಾತು. ಇಸ್ರಾಯೇಲ್ಯನ ವಂಶದವರು ಅಂದರೆ ಇಸ್ರಾಯೇಲ್ಯರಿಗೋಸ್ಕರ ದೇವರು ಒಡಂಬಡಿಕೆಯನ್ನು ಅವ್ರ ಜೊತೆ ಮಾಡ್ಕೊಂಡ್ರಂತೆ. ಮುಂದೆ ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಈ ಧರ್ಮಶಾಸ್ತ್ರ ಅನ್ನುವಂತಹದ್ದು, ಮತ್ತೆ ಮುಂದೆ ಒಡಂಬಡಿಕೆ ಅನ್ನುವಂತಹದ್ದು, ಧರ್ಮಶಾಸ್ತ್ರ ಅನ್ನುವಂತಹದ್ದು ಹಾಗೂ ವಾಗ್ದಾನ ಅನ್ನುವಂತಹದ್ದು ಎಲ್ಲವೂ ಸಹ ಯಾರಿಗೆ ಕೊಟ್ಟಿದ್ದು? ಇಸ್ರಾಯೇಲ್ಯರಿಗೆ. ಅಂದರೆ ಮೊದಲನೇ ಸಾಲಿನಲ್ಲಿ ಒಂದು ಮಾತಿದೆ, ಇಸ್ರಾಯೇಲನ ವಂಶದವರಿಗೆ ಅಂತ ಹೇಳಿ. ಅಂದರೆ ಇಸ್ರಾಯೇಲ್ಯರ ಜೊತೆಯಲ್ಲಿ ದೇವರು ಏನು ಮಾಡ್ಕೊಂಡ್ರು? ಒಡಂಬಡಿಕೆ ಮಾಡ್ಕೊಂಡ್ರು. ಅವ್ರಿಗೆ ಏನು ಮಾಡಿದ್ರು? ಆಶೀರ್ವಾದ ಅಂದರೆ ವಾಗ್ದಾನವನ್ನು ಕೊಟ್ಟರು, ಧರ್ಮಶಾಸ್ತ್ರವನ್ನು ಕೊಟ್ಟರು. ಇವೆಲ್ಲವೂ ಸಹ ಯಾರಿಗೆ ಕೊಟ್ಟಿರುವಂತಹದ್ದು? ಇಸ್ರಾಯೇಲ್ಯರಿಗೆ ಮಾತ್ರ. ಇದು ಹಳೆ ಒಡಂಬಡಿಕೆಯ ಆಶೀರ್ವಾದಗಳನ್ನು ಕುರಿತದ್ದು ಪ್ರಿಯರೇ. ನಾವಿಷ್ಟೊತ್ತು ನೋಡಿದ್ದು ಅಂದರೆ ಹಳೆ ಒಡಂಬಡಿಕೆಯಲ್ಲಿ 4 ಸಂದರ್ಭಗಳನ್ನು ನೋಡಿದ್ವಿ. ಮೊದಲನೇ ಸಂದರ್ಭದಲ್ಲಿ, ಎರಡನೇ ಸಂದರ್ಭದಲ್ಲಿ ಆಶೀರ್ವಾದ ಮಾಡಬೇಕಾದ್ರೆ ಆದಾಮನಿಗೂ ನೋಹನಿಗೂ ಉದ್ದೇಶ ಏನಿತ್ತು? ಬಹು ಸಂತಾನ ಉಳ್ಳವರಾಗಿ ಹೆಚ್ಚಬೇಕಾಗಿತ್ತು, ಅದಕ್ಕೋಸ್ಕರ ಆಶೀರ್ವಾದಿಸಿದ್ರು. ಇನ್ನು ಅಬ್ರಹಾಮನಿಗೆ ಏನಕ್ಕೋಸ್ಕರ ಆಶೀರ್ವಾದಿಸಿದ್ರು? ಅವರ ಪಿತೃಗಳು ಪೂಜಿಸುತ್ತಿದ್ದಂಥ ಆ ದೇವತೆಗಳಿಂದ ಇವರನ್ನ ಬೇರ್ಪಡಿಸಬೇಕಿತ್ತು. ಇನ್ನು ಇಸ್ರಾಯೇಲ್ಯರನ್ನ ಏನಕ್ಕೋಸ್ಕರ ಆಶೀರ್ವದಿಸಿದ್ರು? ಐಗುಪ್ತ್ಯದಲ್ಲಿದ್ದಾಗ ಅದೇ ಆಚರಣೆಗಳನ್ನು ನೋಡಿ ದೇವರನ್ನು ಮರೆತು ಹೋಗಿ ಅದೇ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ರು. ಅದರಿಂದ ಹೊರಗಡೆ ತರಿಸಲಿಕ್ಕೆ ದೇವರು ತನ್ನನ್ನು ತಾನು ತನ್ನ ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಳಿಕ್ಕೋಸ್ಕರ ಆಶೀರ್ವದಿಸಿದ್ರು. ಹಾಗಾದರೆ ಹಳೆ ಒಡಂಬಡಿಕೆ ಅಷ್ಟರಲ್ಲೂ ಸಹ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇದೆ. ಹೊಸ ಒಡಂಬಡಿಕೆಯಲ್ಲಿ ಇದೇ ರೀತಿ ನಮ್ಮನ್ನೂ ಸಹ ಆಶೀರ್ವಾದಿಸ್ತಾರ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದರೆ, ಲೂಕನು ಬರೆದ ಸುವಾರ್ತೆ, ಹೊಸ ಒಡಂಬಡಿಕೆಗೆ ಹೋಗ್ತಿದ್ದೀವಿ ಪ್ರಿಯರೇ. ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ದೇವರು ಆಶೀರ್ವಾದಿಸ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದ ಅನ್ನುವಂಥ ಪದಕ್ಕೆ ಅರ್ಥ ಏನು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಲೂಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನ. ಆ ದೂತನು ಆಕೆಯ ಬಳಿಗೆ ಬಂದು, ಯಾರ ಬಳಿಗೆ ಬಂದು? ಮರಿಯಳ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಅಂದರೆ ದೇವರು ಒಂದು ಆಶೀರ್ವಾದವನ್ನು ಮರಿಯಳಿಗೋಸ್ಕರ ಕಳಿಸಿದ್ದಾರೆ. ಹಾಗಾದರೆ ಅಪ್ಪ ಆಶೀರ್ವಾದ, ದೇವರ ಆಶೀರ್ವಾದಿಸಿದ್ರು, ಇನ್ನು ಸುಖವಾಗಿ ಆರಾಮಾಗಿ ಜೀವನದಲ್ಲಿ ಇರ್ಬೋದಲ್ವಾ, ಹಳೆ ಒಡಂಬಡಿಕೆ ಥರನೇ ಅಂತ ಅಂದ್ಕೊಂಡ್ರೆ, ಹೊಸ ಒಡಂಬಡಿಕೆ ಆಶೀರ್ವಾದ ಅಂದರೆ ಏನು ಅಂತ ಕೆಳಗಡೆ ಹೇಳ್ತಿದ್ದಾರೆ, ಓದಿ ಪ್ರಿಯರೇ. ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ,
ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಸಾಕು. ಏನಂತೆ ಆಶೀರ್ವಾದ ಮರಿಯಳಿಗೆ ಕೊಟ್ಟಿತ್ತು? ಯೇಸು ಕ್ರಿಸ್ತರನ್ನ ಹೆರುವಂತಹ ಆಶೀರ್ವಾದ. ಸಂತೋಷವಾಗಿತ್ತ ಪ್ರಿಯರೇ? ಮರಿಯಳಿಗೆ ಮದುವೆ ಆಗಿತ್ತಾ ಹೋಗಲಿ ಮರಿಯಳಿಗೆ ಆ ಸಂದರ್ಭದಲ್ಲಿ? ಇಲ್ಲ. ಮದುವೆ ಆಗದೇ ಇರುವಂತಹ ಒಂದು ಕನ್ಯೆಗೆ ನೀನು ಮಗುವನ್ನು ಹೆರುವಿ, ನೀನು ಆಶೀರ್ವಾದ ಹೊಂದಿದವಳು ಅಂದರೆ ಹೇಗಿರುತ್ತೆ? ಒಮ್ಮೆ ಯೋಚನೆ ಮಾಡಿ ನೋಡಿ. ಹೇಗಿರುತ್ತೆ? ಬಾಧೆಯಾಗಿರುತ್ತಾ? ಆಶೀರ್ವಾದವಾಗಿರುತ್ತಾ? ಆಶೀರ್ವಾದ ಅಂತ ತನ್ನ ಮನಸ್ಸಿನಲ್ಲಿ ಏನಾದರೂ ಅನಿಸುತ್ತಾ? ಇಲ್ಲ. ಇದು ಹೊಸ ಒಡಂಬಡಿಕೆಯ ಆಶೀರ್ವಾದ. ಅಂದರೆ ದೇವರಿಗೆ ನಾವು ಹತ್ತಿರವಾಗಿರುವಂತಹದ್ದು. ದೇವರು ಮರಿಯಳ ಸಂಗಡ ಇದ್ದಾನೆ ಅಂತ ಹೇಳಿ ಒಂದು ಮಾತನ್ನು ನೀವು ನೋಡಿದ್ರಿ ಇದೇ ವಚನದಲ್ಲಿ. ಅಂದರೆ ದೇವರ ಸಂಗಡ ನಾವಿರುವಂತಹದ್ದು, ದೇವರ ವಾಕ್ಯದಲ್ಲಿ ನಾವಿರುವಂತಹದ್ದು, ನಮಗೆ ವಾಕ್ಯ ತಿಳಿಸಿರುವಂತಹದ್ದು. ಇದೇ ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದ. ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದದ ಜೊತೆ ಈ ಲೋಕದಲ್ಲಿ ಕಷ್ಟಗಳಿರುತ್ತಾ? ಸ್ವಲ್ಪ ಹೋರಾಟಗಳು ಈ ಲೋಕದಲ್ಲಿ ಹೊಸ ಒಡಂಬಡಿಕೆ ಆಶೀರ್ವಾದ ಪ್ರಕಾರ ಇರುತ್ತೆ. ಇನ್ನೊಂದು ವಚನ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನ. ಮತ್ತು ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು. ಯಾರಿಗೆ ಹೇಳ್ತಿರುವಂತಹ ಮಾತಿದು? ಎಲಿಜಬೆತಳು ಯೇಸು ಕ್ರಿಸ್ತರ ತಾಯಿಯಾಗಿರುವಂತಹ ಮರಿಯಳಿಗೆ ಹೇಳ್ತಿರುವಂತಹ ಮಾತು. ಏನು ಹೇಳ್ತಿದ್ದಾರೆ? ನೀನು ಆಶೀರ್ವಾದ ಹೊಂದಿದವಳು. ಮರಿಯಳಿಗಾಗಲೇ ಒಂದ್ಸತಿ ಶಾಕ್ ಆಗಿದೆ. ಏನು? ಅಯ್ಯೋ, ನನಗಿನ್ನ ಮದುವೆನೇ ಆಗಿಲ್ಲ, ಆದರೆ ನಾನು ಮಗುವನ್ನು ಹೆರ್ತೀನಂತೆ. ಆಗಲೇ ಒಂದ್ಸತಿ ಶಾಕ್ ಆಗಿದೆ. ಈಗ ಎಲಿಜಬೆತಳು ಏನು ಹೇಳ್ತಿದ್ದಾರೆ ಮರಿಯಳ ಹತ್ರ? ನೀನು ಆಶೀರ್ವಾದ ಹೊಂದಿದವಳು. ಅಂದರೆ ಯೇಸು ಕ್ರಿಸ್ತರನ್ನು ಹೆರ್ಲಿಕ್ಕೆ ನೀನು ಹೋಗ್ತಿದ್ಯಾ. ಮುಂದೆ ಇನ್ನೊಂದೇನು ಮಾತು ಹೇಳಿದ್ದಾರೆ. ಏನು? ನಿನ್ನ ಗರ್ಭದಲ್ಲಿ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿತ್ತು. ಯಾರು? ಮರಿಯಳಲ್ಲಿ ಹುಟ್ಟಿದಂತಹ ಕೂಸು ಯಾರು? ಯೇಸು ಕ್ರಿಸ್ತರು. ಹೌದಲ್ವಾ? ನಿನ್ನ ಗರ್ಭದಲ್ಲಿ ಹುಟ್ಟಿದಂತಹ ಕೂಸು ಆಶೀರ್ವಾದ ಹೊಂದಿತ್ತು. ಅಂದರೆ ಯೇಸು ಕ್ರಿಸ್ತರು ಸಹ ಆಶೀರ್ವಾದವನ್ನು ಹೊಂದಿದವರು. ಯೇಸು ಕ್ರಿಸ್ತರು ಆರಾಮಾಗಿದ್ರ ಈ ಲೋಕದಲ್ಲಿ? ಹೋಗ್ಲಿ, ಆಶೀರ್ವಾದವನ್ನು ಹೊಂದಿರುವಂತಹ ಕೂಸದು ಅಂತ ಹೇಳಿ ಆರಾಮಾಗಿದ್ರ ಈ ಲೋಕದಲ್ಲಿ? ಕಷ್ಟಗಳಿಲ್ಲದೆ, ಶ್ರಮೆಗಳಿಲ್ಲದೆ, ಬಾಧೆಗಳಿಲ್ಲದೆ ಇದ್ರ ಈ ಲೋಕದಲ್ಲಿ? ಇಲ್ಲ. ಅಂದರೆ ಮೊದಲು ಆಶೀರ್ವಾದ ಹೊಂದಿದಂತಹ ಮರಿಯಳಿಗೂ ಸಹ ಕಷ್ಟ ಅನ್ನುವಂತಹದ್ದು ಈ ಲೋಕದಲ್ಲಿ ತಪ್ಪಲಿಲ್ಲ. ಮರಿಯಳ ಗರ್ಭದಲ್ಲಿ ಹುಟ್ಟಿದಂತಹ ಆ ಕೂಸು ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರೂ ಸಹ ಆಶೀರ್ವಾದ ಹೊಂದಿದಂತಹ ಕೂಸು ಅಂತ ನೀವು ಈಗ ತಾನೇ ಮಾತನ್ನು ನೋಡಿದ್ರಿ. ಅಂದರೆ ಯೇಸು ಕ್ರಿಸ್ತರಿಗೂ ಸಹ ಆಶೀರ್ವಾದ ಹೊಂದಿದ್ರು. ಯೇಸು ಕ್ರಿಸ್ತರು ಸಹ. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ನೆಮ್ಮದಿಯಿಂದ ಜೀವನ ಮಾಡಿದ್ರೆ, ಶಾಂತವಾಗಿ ಅಬ್ರಾಮನಿಗೆ ಕೊಟ್ಟಿರುವಂತಹ ಥರ ದೇಶ ಯಾವುದಾದ್ರೂ ಕೊಟ್ಟರೆ ಯೇಸು ಕ್ರಿಸ್ತರಿಗೆ? ಇಲ್ಲ. ಅಂದರೆ ಯೇಸು ಕ್ರಿಸ್ತರಿಗೆ ತಲೆ ಇಡ್ಲಿಕ್ಕೂ ಸಹ ಸ್ಥಳ ಇಲ್ಲ. ಆ ರೀತಿ ಇದ್ರೂ ಸಹ ಆಶೀರ್ವಾದ ಹೊಂದದಂಥವರೇ ಯೇಸು ಕ್ರಿಸ್ತರು. ಯಾಕೆ? ದೇವರಿಗೆ ಸಮೀಪವಾಗಿದ್ರು. ಮರಿಯಳ ಜೊತೆಯಲ್ಲಿ ದೇವರಿದ್ರು ಅಂತ ಈಗ ತಾನೇ ನೀವು ಮಾತನ್ನು ಓದಿದ್ರಿ. ಅಂದರೆ ನಾವು ದೇವರಿಗೆ ಸಮೀಪವಾಗುವಂತಹದ್ದು ಅಥವಾ ವಾಕ್ಯಕ್ಕೆ ಸಮೀಪವಾಗುವಂತಹದ್ದೇ ಹೊಸ ಒಡಂಬಡಿಕೆಯ ಪ್ರಕಾರ ಆಶೀರ್ವಾದ. ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಇನ್ನು ಯಾವ ರೀತಿ ಆಶೀರ್ವಾದ ಇದೆ ಅಂತ ಹೇಳಿ ನೋಡಿದಾಗ, ಲೂಕನು ಬರೆದ ಪೇತ್ರನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಪೇತ್ರನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ಇದು ಯಾರಿಗೋಸ್ಕರ ಗೊತ್ತಾ ಹೇಳ್ತಿರುವಂತಹ ಮಾತು? ಮುಖ್ಯವಾಗಿ ಕ್ರೈಸ್ತರಿಗೋಸ್ಕರನೇ ಹೇಳ್ತಿರುವಂತಹ ಮಾತು. ಏನು ಹೇಳ್ತಿದ್ರೆ? ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ಅಂದರೆ ನಿಮಗೆ ಟೆಸ್ಟಿಗೋಸ್ಕರ ದೇವರು ಒಂದು ಪರೀಕ್ಷೆಯನ್ನು ಇಟ್ಟಿದ್ದಾರ, ಅದಕ್ಕೋಸ್ಕರ ನೀವೇನು ಪಡಬಾರ್ದು? ಆಶ್ಚರ್ಯ ಪಡಬಾರ್ದು. ಮುಂದೆ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ,
ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಕೊನೆ ಮಾತನ್ನ ಮತ್ತೆ ಓದಿ. ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಅಂದರೆ ನಾವು ಎಷ್ಟರ ಮಟ್ಟಿಗೆ ನಮಗೆ ಶೋಧನೆಗಳು, ಬಾಧೆಗಳು, ಹೋರಾಟಗಳು ಕ್ರಿಸ್ತನ ನಿಮಿತ್ತ, ದೇವರ ನಿಮಿತ್ತ ಬರುತ್ತೋ ಅಷ್ಟು ನಾವೇನು ಮಾಡಬೇಕಂತೆ? ಸಂತೋಷ ಪಡಬೇಕಂತೆ. ಯಾಕೆ? ಆಶೀರ್ವಾದವನ್ನು ಹೊಂದಿದ್ದೀವಿ. ಕ್ರಿಸ್ತನ ನಿಮಿತ್ತ, ದೇವರ ನಿಮಿತ್ತ ನಮಗೊಂದು ಕಷ್ಟ ಬಂತು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ನಾವು ಆಶೀರ್ವಾದವನ್ನು ಹೊಂದಿದ್ದೀವಿ. ಎಲ್ಲರಿಗೂ ಸಹ ಇದೆ. ನೀವು ದೇವರನ್ನು ಕುರಿತು, ಕ್ರಿಸ್ತನನ್ನು ಕುರಿತು ಹೊರಗಡೆ ಹೋಗಿ ಸುವಾರ್ತೆ ಹೇಳಬೇಕಾದ್ರೆ ನೀವು ನೋಡಿ ಪ್ರಿಯರೇ, ಅಲ್ಲಲ್ಲಿ, ಎಲ್ಲ ಕಡೆ ಅಂತ ನಾನು ಹೇಳ್ತಿಲ್ಲ, ಅಲ್ಲಲ್ಲಿ ಅವಮಾನಗಳಾಗತ್ತೋ ಇಲ್ವೋ? ಆಗತ್ತೆ. ನೀವು ಹೋಗಿ ಹೇಳಬೇಕಾದ್ರೆ ಅಲ್ಲಿರುವಂತಹ ಬೇರೆ ಮತಸ್ಥರಾಗಿರ್ಬೋದು, ಬೇರೆ ಧರ್ಮವನ್ನು ಪರಿಪಾಲಿಸುವಂತಹ ಜನರಾಗಿರ್ಬೋದು, ನಿಮ್ಮನ್ನು ಅಡ್ಡಿ ಮಾಡ್ತಾರೋ ಇಲ್ವೋ? ಒಂದೊಂದು ವೇಳೆಯಲ್ಲಿ ನಿಮಗೆ ಶಿಕ್ಷೆನೂ ಸಹ ಕೊಡ್ತಾರೆ. ಅಂದರೆ ನಿಮ್ಮನ್ನು ಅವ್ರು ಬಾಧೆ ಪಡಿಸ್ತಾರೆ. ಆ ಥರ ಪಡಿಸ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಸುವಾರ್ತೆ ಸಾರ್ಲಿಕ್ಕೆ ಹೋದಾಗ ಅದಕ್ಕೆ ಅರ್ಥ ಏನು? ನಾವು ಆಶೀರ್ವಾದವನ್ನು ಹೊಂದಿದವರು ಅಂತ ಅದಕ್ಕರ್ಥ. ಅಂದರೆ ಕ್ರಿಸ್ತನ ವಾಕ್ಯ ಅಥವಾ ದೇವರ ವಾಕ್ಯ ನಮಗೆ ತಿಳಿಸ್ಕೊಟ್ಟಿದ್ದಾರ, ಅದನ್ನೇ ನಾವು ಇನ್ನೊಂದು ಕಡೆ ಸಾರ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆಗ ಶ್ರಮೆ ಬರ್ತಿದೆ. ವಾಕ್ಯ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಆಶೀರ್ವಾದ ಪಡಿಸಿದಂತೆಯೇ. ಅದನ್ನು ನಾವು ಇನ್ನೊಂದು ಕಡೆ ಹೇಳಬೇಕಾದ್ರೆ ಬಾಧೆ ಅನ್ನುವಂತಹದ್ದು ಸಹಜವಾಗಿ ಬರುತ್ತೆ. ಆಗ ನಾವೇನು ಮಾಡಬೇಕು? ಸಂತೋಷ ಪಡಬೇಕು. ಯಾಕೆ? ಸ್ವಲ್ಪ ಕಾಲ, ಹೌದಲ್ವಾ? ಜೀವಿತ ಕಾಲ, ಸ್ವಲ್ಪ ಕಾಲ. ಆಮೇಲೆ ಎಲ್ಲಿಗೆ ಹೋಗ್ತೀವಿ? ಇದೇ ಬಾಧೆಯನ್ನು ಕೊನೆವರೆಗೂ ತಾಳ್ಮೆಯಿಂದ ಸಹಿಸಿಕೊಂಡರೆ. ಬಾಧೆ ಅಂದರೆ ಹೆದರ್ಕೋತಾರೆ ಪ್ರಿಯರೇ ತುಂಬ ಜನ ಕ್ರೈಸ್ತರು. ಹೆದರ್ಕೋಬೇಡಿ. ಬಾಧೆ ಅನ್ನುವಂತಹದ್ದು ನಮ್ಮ ಜೀವನದಲ್ಲಿದ್ದರೂ ಸಹ, ಹೋರಾಟ ಅನ್ನುವಂತಹದ್ದು ದೇವರ ನಿಮಿತ್ತ ನಮ್ಮ ಜೀವನದಲ್ಲಿದ್ದರೂ ಸಹ ನಮ್ಮ ಜೊತೆ ಯಾರಿರ್ತಾರೆ? ದೇವರು. ಈ ಪ್ರಪಂಚವನ್ನು, ಒಮ್ಮೆ ಆಕಾಶವನ್ನು ಕಣ್ಣೆತ್ತಿ ನೋಡಿ. ಇಷ್ಟು ದೊಡ್ಡ ದೇವರು ನಮ್ಮ ಜೊತೆ ಇರಬೇಕಾದ್ರೆ, ಚೀಫ್ ಮಿನಿಸ್ಟ್ರೋ, ಪ್ರೈಮ್ ಮಿನಿಸ್ಟ್ರೋ, ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು, ನಮ್ಮ ಹಿರಿಯರೋ ಅಥವಾ ನಮ್ಮ ತಾತನೋ ಅಥವಾ ನಮ್ಮ ಡ್ಯಾಡಿನೋ ಚೀಫ್ ಮಿನಿಸ್ಟ್ರೋ, ಪ್ರೈಮ್ ಮಿನಿಸ್ಟ್ರೋ ಆಗಿದ್ರು ಅಂದ್ಕೊಳ್ಳಿ. ಆಗ ಹೇಗಿರುತ್ತೆ ಆ ಮನುಷ್ಯನಿಗೆ ಧೈರ್ಯ? ನಮ್ಮ ಮನೆಯಲ್ಲಿ ಒಬ್ರು ಮಿನಿಸ್ಟ್ರ್ ಇದ್ರೆ ನಮಗೆ ಹೇಗಿರುತ್ತೆ ಧೈರ್ಯ? ಆ ಮಿನಿಸ್ಟ್ರು ಒಂದು ಮಾತು ಹೇಳ್ತಾರೆ, ಏನಂತ? ನೀನು ಏನೇ ಮಾಡು ಮಗನೇ, ನೀನು ಹಿಂದೆ ನಾನಿರ್ತೀನಿ. ದೇವರು ಸಹ ಹಾಗೆ ಹೇಳಿ ಹೇಳಿ ಈ ಭೂಮಿ ಮೇಲೆ ಎಲ್ಲರನ್ನೂ ಕಳಿಸ್ತಿದ್ದಾರೆ. ಏನಂತ? ಸ್ವಲ್ಪ ಕಾಲ ಮಗನೇ ಶ್ರಮೆ ಅನ್ನುವಂತಹದ್ದು. ಆ ಶ್ರಮೆಯಲ್ಲೂ, ದೇವರಿಗಾಗಿ ನೀನು ಅನುಭವಿಸುವಂಥ ಅವಮಾನದಲ್ಲೂ, ಹೋರಾಟದಲ್ಲೂ ನಿನ್ನ ಜೊತೆ ನಾನಿರ್ತೀನಿ. ನೀನು ಆಶೀರ್ವಾದವನ್ನು ಹೊಂದಿದಂಥವನು. ಯಾಕೆ? ನಿನಗೆ ವಾಕ್ಯ ಅನ್ನುವಂತಹದ್ದು ಗೊತ್ತಾಗಿದೆ. ಅಂದರೆ ನಾವು ಸಂತೋಷ ಪಡಬೇಕಂತೆ, ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿ. ಕ್ರೈಸ್ತರು ಏನು ಮಾಡ್ತಿದ್ದಾರೆ? ಎಷ್ಟೇ ಕೊಟ್ಟರು ಇನ್ನೂ ಬಾಧೆಗಳೇ. ಇನ್ನೂ ಸಹ ದೇವರು ನಮ್ಮನ್ನು ಆಶೀರ್ವಾದ ಮಾಡಿಲ್ಲ, ಆಶೀರ್ವಾದ ಮಾಡಬೇಕು. ಅದಕ್ಕೋಸ್ಕರ ಉಪವಾಸ ಪ್ರಾರ್ಥನೆಗಳು. ಅಂದರೆ ಆಶೀರ್ವಾದಕ್ಕೋಸ್ಕರ ಏನೇನೋ ಮಾಡ್ತಿದ್ದಾರೆ. ನಿಜವಾದ ಆಶೀರ್ವಾದ ಹೊಸ ಒಡಂಬಡಿಕೆಯಲ್ಲಿ ಹೇಗಿರುತ್ತೆ ಅಂತ ತಿಳಿಯದೆ ಅಂತ ಹೇಳ್ಬೋದು. ಇನ್ನೊಂದು ವಚನವನ್ನು ನೋಡಿ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 50ನೇ ವಚನ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 50ನೇ ವಚನ. 24:50. ಮತ್ತು ಆತನು ಅಂದರೆ ಯಾರು ಇಲ್ಲಿ? ಯೇಸು ಕ್ರಿಸ್ತರು. ಮತ್ತು ಆತನು ಅವರನ್ನು ಬೇತಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಯಾರನ್ನ ಆಶೀರ್ವದಿಸಿದ್ರು ಇಲ್ಲಿ? ಯೇಸು ಕ್ರಿಸ್ತರು ಜೊತೆಯಲ್ಲಿದ್ದಂತಹ ಶಿಷ್ಯಂದಿರನ್ನ ಆಶೀರ್ವದಿಸಿದ್ರು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಈ ಸಂದರ್ಭ ನಮಗೆಲ್ಲರಿಗೂ ಗೊತ್ತು ಪ್ರಿಯರೇ. ಕೊನೆ ಕಾಲದಲ್ಲಿ ಯೇಸು ಕ್ರಿಸ್ತರು ಆರೋಹಣ ಆಗ್ತಾರೆ. ಯಾರನ್ನ ಆಶೀರ್ವದಿಸಿ? ಶಿಷ್ಯಂದಿರನ್ನ ಆಶೀರ್ವದಿಸಿ ತಕ್ಷಣ ಶಿಷ್ಯಂದಿರೆಲ್ಲರೂ ಸಹ ಕಾರ್ಗಳು ಆಗೇನು ಇರಲಿಲ್ಲ ಪ್ರಿಯರೇ. ಒಂದಷ್ಟು ಹೊಲಗಳನ್ನು ತಗೊಂಡು, ಒಂದಷ್ಟು 1000 ಎಕರೆ ಹೊಲಗಳನ್ನು, ಗದ್ದೆಗಳನ್ನೆಲ್ಲ ತಗೊಂಡು ಆರಾಮಾಗಿ ಈ ಲೋಕದಲ್ಲಿ ಜೀವನ ನಡೆಸಿದ್ರ? ದೊಡ್ಡ ದೊಡ್ಡ ಅರಮನೆಯಂತೆ ಮನೆಗಳನ್ನು ಕಟ್ಕೊಂಡು ಜೀವನ ಮಾಡಿದ್ರ ಈ ಲೋಕದಲ್ಲಿ? ಇಲ್ಲ. ಅಂದರೆ ಆಶೀರ್ವದಿಸಿದ್ರ? ಶಿಷ್ಯಂದಿರನ್ನ ಆಶೀರ್ವದಿಸಿದ್ರು. ಹಾಗಾದರೆ ಈ ಲೋಕದಲ್ಲಿ ಬಂಗಲೆಗಳನ್ನು ಕಟ್ಕೊಂಡು ದೊಡ್ಡ ಆಸ್ತಿ ಐಶ್ವರ್ಯವಂತರಂತೆ ಜೀವನ ನಡೆಸಿದ್ರ ಶಿಷ್ಯಂದಿರು?
ಇಲ್ಲ. ಪೇತ್ರನು ಮೊಟ್ಟ ಮೊದಲನೇದಾಗಿ ಯಾವ ರೀತಿ ಮರಣಿಸಿದ್ರು? ಶಿಲುಬೆಗೆ ಹಾಕಿದ ನಂತರ, ಶಿಲುಬೆಗೆ ಹಾಕಬೇಕಾದ್ರೆ ಅವರೊಂದು ಮಾತು ಹೇಳ್ತಾರೆ, ಯೇಸು ಕ್ರಿಸ್ತರ ಥರ ಶಿಲುಬೆಗೆ ಹಾಕೋದಕ್ಕೆ ನಾನು ಯೋಗ್ಯನಲ್ಲ. ಏನು ಮಾಡಬೇಕು? ಅದಕ್ಕೋಸ್ಕರ ತಲೆ ಕೆಳಗೆ ಮಾಡಿ ಶಿಲುಬೆಗೆ ಹಾಕಿ. ಪೇತ್ರನು ಹಾಗೆ ಮರಣಿಸಿದ್ರೆ, ಯಾಕೋಬನು ಹೇಗೆ ಮರಣಿಸ್ತಾರೆ? ಕತ್ತಿಯ ಮೂಲಕ. ಇನ್ನು ಯೋಹಾನನು ಹೇಗೆ ಅವರ ಅಂತ್ಯ ಆಗುತ್ತೆ? ಸೆರೆಮನೆಯಲ್ಲಿ. ಅಂದರೆ ಒಂದೊಂದು ಒಬ್ಬೊಬ್ಬ ಶಿಷ್ಯಂದಿರಿಗೂ ಒಂದೊಂದು ರೀತಿಯ ಅಂತ್ಯ ಅನ್ನುವಂತಹದ್ದು ಸಂಭವಿಸಿತು. ಅವರ ಅಂತ್ಯ ಕ್ರೂರವಾಗಿತ್ತು. ದೇವರಿಗೋಸ್ಕರ ಸಾಕಷ್ಟು ಬಾಧೆ ಪಟ್ಟರು. ಆಶೀರ್ವಾದ ಹೊಂದಿದವರೇನ ಅವರು? ಆಶೀರ್ವಾದ ಹೊಂದಿದವರೇ. ಯಾಕೆ? ದೇವರಿಗೆ ಹತ್ತಿರವಾಗಿದ್ರು, ಅವರ ಆಶೀರ್ವಾದವನ್ನು ಹೊಂದಿದವರೇ. ಈ ಲೋಕದಲ್ಲಿ ನಾವು ಸಹ ದೇವರು ಅನ್ನುವಂಥ ಹೆಸರು ನಮಗೆ ಗೊತ್ತಾಗಿದೆಯಾ? ನಿಜವಾದ ವಾಕ್ಯದಲ್ಲಿ ನಾವು ಬಂದಿದ್ದೀವ? ದೇವರು ಅಂದರೆ ಯಾರು, ನಿಜವಾದ ದೇವರು ಅಂದರೆ ಯಾರು ಅಂತ ಹೇಳಿ ನಮಗೆ ಗೊತ್ತಾಗಿದೆಯಾ? ಹಾಗಾದರೆ ಪ್ರತಿಯೊಬ್ಬರೂ ಸಹ ಆಶೀರ್ವಾದವನ್ನು ಹೊಂದಿರುವಂಥವರೇ. 3 ವಚನಗಳನ್ನು ನೋಡಿದ್ದೀವಿ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದ ಅನ್ನುವಂತಹದ್ದು ಹೇಗಿರುತ್ತೆ ಅನ್ನೋದಕ್ಕೆ. ಇನ್ನು 4ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಸಾಕು. ಹಾಗಾದರೆ ಇಲ್ಲೊಂದು ಮಾತನ್ನು ಹೇಳಿದ್ದಾರೆ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಅಂದರೆ ನಮಗೆ ಕೊಟ್ಟಿರುವಂತಹ ವರಗಳು, ಅಂದರೆ ನಮಗೆ ಕೊಟ್ಟಿರುವಂತಹ ಆಶೀರ್ವಾದ ಯಾವ ರೀತಿಯಾಗಿರುವಂತಹದ್ದು ಹೊಸ ಒಡಂಬಡಿಕೆಯಲ್ಲಿ? ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಆತ್ಮೀಯ ವರಗಳು ಅಂದರೆ ಏನು? ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅಬ್ರಹಾಮನಿಗೆ ಒಂದು ದೇಶವನ್ನು ಕೊಟ್ಟರು. ಕಣ್ಣಿಗೆ ಕಾಣಿಸುತ್ತಾ ಇಲ್ವಾ? ಕಾಣಿಸುತ್ತೆ. ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು ಯಾವುದೂ ಸಹ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದಲ್ಲ ಪ್ರಿಯರೇ. ಇದನ್ನು ನಾವು ತಿಳಿಬೇಕು. ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹದ್ದು ಮಾತ್ರ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅಂದರೆ ಅಬ್ರಹಾಮನಿಗೆ ಕೊಟ್ಟಿದ್ದಂತಹ ದೇಶ ಯಾವ ರೀತಿಯಾಗಿರುವಂತಹ ಆಶೀರ್ವಾದ, ಮತ್ತೆ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅದೇ ರೀತಿ ಆಶೀರ್ವಾದವನ್ನು ನಾವು ಕೇಳ್ತಾ ಇದ್ದೀವಿ. ಅಂದರೆ ದೇಹಕ್ಕೆ ಸಂಬಂಧಪಟ್ಟಿರುವಂಥ ಆಶೀರ್ವಾದವನ್ನು ಸಹ ನಾವು ಸಹ ಕೇಳ್ತಾ ಇದ್ದೀವಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ವಿಚಿತ್ರವಾದ ಸಂಗತಿ ಏನು ಅಂದರೆ, ದೇಹಕ್ಕೆ ಸಂಬಂಧಪಟ್ಟಿರುವಂಥ ಆಶೀರ್ವಾದ ಯಾರಿಗೂ ಸಹ ಸಿಗೋದಿಲ್ಲ. ಇದನ್ನು ನಂಬಿಕೊಂಡು ದೇವರ ಹತ್ರ ಬರೋದು ವೇಸ್ಟ್ ಅಂತಲೇ ಹೇಳ್ಬೋದು ಪ್ರಿಯರೇ. ಏಕೆಂದರೆ ಈಗ ಸ್ವಲ್ಪ ಕಾಲ ಈ ಲೋಕದಲ್ಲಿ ನಾವಿರ್ತೀವಿ. ನಮಗೆ ದೇವರನ್ನು ತಿಳಿಸ್ಕೊಟ್ಟಿರುವಂತಹದ್ದೇ ದೊಡ್ಡ ವಿಚಾರ. ಅದೇ ನಮಗೆ ಸಿಕ್ಕಿರುವಂತಹ ದೊಡ್ಡ ಸೌಭಾಗ್ಯ, ಆಶೀರ್ವಾದ. ಇದನ್ನು ಬಿಟ್ಟು ದೇವರೇನೋ ನಾನೇ ನಿಮ್ಮ ಜೊತೆ ಇರ್ತೀನಿ ಮಕ್ಕಳ ಅಂತ ಹೇಳಿದ್ರೆ ನಾವೇನಂತ ಇದ್ದೀವಿ? ನೀನು ನನ್ನ ಜೊತೆ ಇರಬೇಡಪ್ಪ, ನನಗೆ ಅಬ್ರಹಾಮನಿಗೆ ಕೊಟ್ಟಲ್ಲ ಆಶೀರ್ವಾದ, ಆ ರೀತಿ ಒಂದು ಆಶೀರ್ವಾದವನ್ನು ಕೊಟ್ಟರೆ ಸಾಕು. ಇದು ನಾವು ಅಪೇಕ್ಷಿಸ್ತಿರುವಂಥ ಆಶೀರ್ವಾದ ಹೊಸ ಒಡಂಬಡಿಕೆಯಲ್ಲಿ. ಅಬ್ರಹಾಮನಿಗೆ ಒಂದು ದೇಶವನ್ನು ಕೊಟ್ಟರೆ ಅವ್ರು ಏನು ಮಾಡಿದ್ರು ಪ್ರಿಯರೇ? ಆ ದೇಶದಲ್ಲಿ ಹೇಗಿದ್ರು? ಪರದೇಶಿಯಂತೆ. ಅಂದರೆ ದೇಶ ಯಾರ್ದು? ಕೊಟ್ಟ ಮೇಲೆ ಅಬ್ರಹಾಮನಿಗೆ ಆ ದೇಶ ಕೊಟ್ಟ ಮೇಲೆ ಆ ದೇಶ ಯಾರ್ದು? ಅಬ್ರಹಾಮನದೇ. ಹಾಗಾದರೆ ಅವ್ರ ಸ್ವಂತ ದೇಶ ಅಲ್ವಾ ಅದು? ಸ್ವಂತ ದೇಶ. ಅವರು ಆ ದೇಶದಲ್ಲಿ ಹೇಗಿದ್ರು? ಪರದೇಶಿ. ಅಂದರೆ ಈ ದೇಶ ನಮ್ಮದಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಜೀವನ ನಡೆಸ್ತಿದ್ರು. ಹೋಗ್ಲಿ, ದೊಡ್ಡ ಮರಮನೆ ಅಂತೆ ಯಾವುದಾದ್ರೂ ಮನೆಯನ್ನು ಕಟ್ಕೊಂಡ್ರೆ ಆ ದೇಶದಲ್ಲಿ, ಅಷ್ಟು ದೊಡ್ಡ ದೇಶ ಇದ್ರೂ ಸಹ ಕಟ್ಕೊಂಡ್ರೆ ಯಾವುದರಲ್ಲಿ ಜೀವನ ನಡೆಸಿದ್ರು? ಡೇರೆಗಳಲ್ಲಿ. ಹೌದಾ? ಅಬ್ರಹಾಮನಿಗೆ ಈ ಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದ ದೇವರು ಕೊಟ್ಟರೆ, ಈ ಲೋಕಕ್ಕೆ ಆ ಸಂಬಂಧಪಟ್ಟ ಆಶೀರ್ವಾದ ನನಗೆ ಬೇಡಪ್ಪ, ನಾನು ಇದೇ ರೀತಿ ಜೀವನ ನಡೆಸ್ತೀನಿ. ಪುನಃ ಅಂದರೆ ಅಸ್ಥಿವಾರ ಹೊಂದಿರುವಂತಹ ಪಟ್ಟಣಕ್ಕೋಸ್ಕರ ಅಬ್ರಹಾಮನು ಎದುರು ನೋಡ್ತಿದ್ರು. ಅಂದರೆ ಈ ಆಶೀರ್ವಾದ ಕೊಟ್ಟರು ಅಬ್ರಹಾಮನಿಗೆ ಅದೇನೂ ಆಗಿರಲಿಲ್ಲ. ಅವ್ರು ಯಾವ ಆಶೀರ್ವಾದಕ್ಕೋಸ್ಕರ ಎದುರು ನೋಡ್ತಿದ್ರು? ಪರಲೋಕ. ಅಂದರೆ ಅಸ್ಥಿವಾರ ಉಳ್ಳ ಪಟ್ಟಣ,
ಪರಲೋಕಕ್ಕೋಸ್ಕರ ಅವ್ರು ಎದುರು ನೋಡ್ತಿದ್ರು. ಈ ಲೋಕದ ಆಶೀರ್ವಾದ ಏನೂ ಇಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಅವ್ರಿಗೆ ಅನಿಸಿತ್ತು. ನಾವೇನು ಮಾಡ್ತಾ ಇದ್ದೀವಿ? ಅವ್ರಿಗೆ ಈ ಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದ ಕೊಟ್ಟರು ಅವ್ರಿಗೇನು ಅನಿಸಿಲ್ಲ, ಪರಲೋಕಕ್ಕೋಸ್ಕರ ಎದುರು ನೋಡ್ತಿದ್ರು. ನಮಗೆ ಹೊಸ ಒಡಂಬಡಿಕೆಯಲ್ಲಿ ಪರಲೋಕನೇ ನಿಮಗೆ ಕೊಡ್ತಾ ಇದ್ದೀನಿ, ಇಷ್ಟು ಕೆಲಸ ಮಾಡಿದ್ರೆ ಸಾಕು ಅಂತ ನಮ್ಗೆ ಹೇಳಿದ್ರೆ ನಾವೇನಂತ ಇದ್ದೀವಿ? ಇಲ್ಲ, ನಮಗೇನು ಬೇಕು? ಅಬ್ರಹಾಮನಿಗೆ ಕೊಟ್ಟಂಥ ಆಶೀರ್ವಾದನೇ ಬೇಕು ಅಂತ ನಾವು. ಅಬ್ರಹಾಮನಿಗೆ ಆಶೀರ್ವಾದಿಸಿದ್ರು, ಅವ್ರೇನು ಮಾಡಿದ್ರು? ಅದನ್ನು ಆಶೀರ್ವಾದ ಅಂದ್ಕೊಂಡಿಲ್ಲ. ಅವರು ಅಸ್ಥಿವಾರ ಹೊಂದಿರತಕ್ಕಂಥ ಆ ಪಟ್ಟಣಕ್ಕೋಸ್ಕರ ಎದುರು ನೋಡ್ತಿದ್ರು. ಇದು ಅಬ್ರಹಾಮನಿಗೂ ನಮಗೂ ಇರುವಂತಹ ವ್ಯತ್ಯಾಸ, ಡಿಫ್ರೆನ್ಸ್. ಹಾಗಾದರೆ ಇನ್ನೊಂದು ವಚನ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಹಾಗಾದರೆ ಈ ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದವನ್ನು ಹೇಗೆ ಹೊಂದ್ಕೋಬೇಕು ಅನ್ನುವಂತಹ ಪ್ರಶ್ನೆಗೆ ಇಲ್ಲಿದೆ ನೋಡಿ ಪ್ರಿಯರೇ ಉತ್ತರ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ದೇವರು ಅನ್ಯಜನರನ್ನು ನಂಬಿಕೆ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳದವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಅಂದರೆ ಯಾರ ಮೂಲಕ ಆಶೀರ್ವಾದ ಆಗುತ್ತಂತೆ ಜನರಿಗೆ? ನಿನ್ನ ಮೂಲಕ, ಅಂದರೆ ಅಬ್ರಹಾಮನ ಮೂಲಕ, ನಿನ್ನ ಮೂಲಕ ಎಲ್ಲ ಜನಾಂಗದವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಯಾರ ಮೂಲಕ ಆಶೀರ್ವಾದ ಉಂಟಾಗುತ್ತೆ ಜನರಿಗೆ? ಅಬ್ರಹಾಮನ ಮೂಲಕ. ಹೇಗೆ? ಅಬ್ರಹಾಮನ ನಂಬಿಕೆ ಹೇಗಿತ್ತು? ಒಮ್ಮೆ ಯೋಚನೆ ಮಾಡಿ ನೋಡಿ. ಅಬ್ರಹಾಮನ ರೀತಿಯಲ್ಲಿ ನಾವೇನಾದರೂ ದೇವರನ್ನು ನಂಬಿದ್ದೀವಾ? ಅಬ್ರಹಾಮನಿಗೆ ಈ ಲೋಕದಕ್ಕೆ ಸಂಬಂಧಪಟ್ಟ ಆಶೀರ್ವಾದ ಕೊಟ್ಟರು, ಅವರು ಆ ಲೋಕಕ್ಕೆ ಎದುರು ನೋಡ್ತಿದ್ರು. ಅದೇ ರೀತಿ ನಂಬಿಕೆ ಅನ್ನುವಂತಹದ್ದು ನಮಗೂ ಇದ್ದರೆ, ದೇವರನ್ನು ನಂಬಿದ್ರ ಇಲ್ವಾ ಅಬ್ರಹಾಮನು? ದೇವರನ್ನು ನಂಬದೇನೆ ಕೊಟ್ಟಿರುವಂಥ ಇಷ್ಟ ಆಸ್ತಿ ಐಶ್ವರ್ಯವನ್ನು ಕೊಟ್ಟರು ಇದೆಲ್ಲ ಏನೂ ಇಲ್ಲ ಅಂತ ಅಂತಾರ? ದೇವರನ್ನು ಎಷ್ಟು ಗಾಢವಾಗಿ ನಂಬಿದ್ರೆ ಈ ಲೋಕವನ್ನು ಬಿಡ್ತಾರೆ? ಯೋಚನೆ ಮಾಡಿ ನೋಡಿ ಪ್ರಿಯರೇ. ಅಂದರೆ ಒಬ್ಬ ವ್ಯಕ್ತಿ ದೇವರನ್ನು ಆಳವಾಗಿ, ಗಾಢವಾಗಿ, ದೃಢವಾಗಿ ನಂಬಿದ್ರೆ ಮಾತ್ರ ಈ ಲೋಕವನ್ನು ಅವನು ಬಿಡ್ತಾನೆ. ಈ ಲೋಕ ಅವನಿಗೇನು ಅನಿಸೋದಿಲ್ಲ. ಅಂದರೆ ಅಬ್ರಹಾಮನು ಆ ರೀತಿ ದೇವರನ್ನು ನಂಬಿದ್ರು. ಮುಪ್ಪಿನ ಕಾಲದಲ್ಲಿ ಕೊಟ್ಟಂಥ ಒಬ್ಬನೇ ಮಗನನ್ನು ಬಲಿ ಕೊಡಲಿಕ್ಕೆ ಸಿದ್ಧವಾದರು. ಇದು ಅಬ್ರಹಾಮನಿಗಿರುವಂತಹ ವಿಶ್ವಾಸ, ನಂಬಿಕೆ. ಅದೇ ನಂಬಿಕೆ ನಮಗೂ ಇದ್ದರೆ ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದ ನಮಗೂ ಸಹ ಸಿಗತ್ತೆ. ಯಾವಾಗ? ಅಬ್ರಹಾಮನ ರೀತಿಯಲ್ಲಿ ದೇವರನ್ನು ನಾವು ನಂಬಬೇಕು. ಅಂದರೆ ಈ ಲೋಕ ಆದಮೇಲೆ ಇನ್ನೊಂದು ಲೋಕ ಇದೆ ಅಂತ ನಾವು ನಂಬಬೇಕು. ಪ್ರಿಯರೇ, ಕ್ರೈಸ್ತರಲ್ಲಿ ಸಾಕಷ್ಟು ಜನರಿಗೆ ಈ ಲೋಕ ಆದಮೇಲೆ ಇನ್ನೊಂದು ಲೋಕ ಇದೆ ಅನ್ನುವುದರ ಬಗ್ಗೆ ಆಸಕ್ತಿ ಇಲ್ಲ. ಈ ಲೋಕದಲ್ಲಿ ನಮ್ಮನ್ನು ಹೇಗೆ ಆಶೀರ್ವದಿಸ್ತಾರೆ? ಹೋಗಲಿ, ಈ ಲೋಕದಲ್ಲಿ ಇವತ್ತು ಆಶೀರ್ವದಿಸ್ತಾರೆ, ನಾಳೆ ಕಷ್ಟ ಬರಲ್ವ? ಮತ್ತೆ ಇನ್ನೊಂದು ಹೊಸ ರೀತಿಯ ಕಷ್ಟ ಬರುತ್ತೆ. ಅಂದರೆ ದಿನಾಗಲೂ ಹೊಸ ರೀತಿಯಾದಂತಹ ಕಷ್ಟ ಈ ಲೋಕದಲ್ಲಿ ಬರ್ತಾನೆ ಇರುತ್ತೆ. ಈ ಲೋಕದಲ್ಲಿ ಆಶೀರ್ವಾದ ತೊಗೊಂಡು ಏನು ಮಾಡ್ತೀವಿ? ಒಮ್ಮೆ ಯೋಚನೆ ಮಾಡಿ ನೋಡಿ. ದೇವರೇನೋ ನಿಮಗೆ ಆಶೀರ್ವಾದ ಪಡಿಸಿದ್ದೀನಿ, ಹೊಸ ಒಡಂಬಡಿಕೆಯಲ್ಲಿ ನಿಮಗೆ ವಾಕ್ಯ ತಿಳಿಸ್ಕೊಟ್ಟಿದ್ದೀನಿ, ನನ್ನನ್ನು ನಾನು ಪರಿಚಯ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ, ಇದೇ ಮಕ್ಕಳ ನಿಮಗೆ ದೊಡ್ಡದಾಗಿರುವಂಥ ಆಶೀರ್ವಾದ ಅಂತ ದೇವರು ಹೇಳಿದ್ರೆ ನಾವು ಇಲ್ಲ. ಕಣ್ಣಿಗೆ ಕಾಣುವಂಥವುಗಳೇ ನಮಗೆ ಆಶೀರ್ವಾದ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಆಶೀರ್ವಾದ ಅಂತ ಕರಿಬೋದು? ಹಳೆ ಒಡಂಬಡಿಕೆಯಲ್ಲಿ ಆಶೀರ್ವಾದ ಅಂದರೆ ಏನು? ಹೊಲ, ಗದ್ದೆ, ಭೂಮಿ, ಆಳುಗಳು ಅಥವಾ ಕುರಿಗಳು, ದನಗಳು, ಇದೆಲ್ಲವನ್ನೂ ಸಹ ಏನಂತ ಕರಿತಿದ್ರು ಹಳೆ ಒಡಂಬಡಿಕೆಯಲ್ಲಿ? ಆಶೀರ್ವಾದ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದ ಅಂತ ನಾವು ಯಾವುದನ್ನು ಕರಿಬೋದು? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಯಾವ ದಾನವನ್ನು? ಪವಿತ್ರಾತ್ಮ ದಾನವನ್ನು. ದಾನವನ್ನು ಅನ್ನುವಂತಹ ಪದಕ್ಕೆ ಇನ್ನೊಂದು ಅರ್ಥ ವರವನ್ನು.
ವರವನ್ನು ಅನ್ನುವಂತಹ ಪದಕ್ಕೆ ಇನ್ನೊಂದರ್ಥ ಆಶೀರ್ವಾದವನ್ನು. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ದೀಕ್ಷಾ ಸ್ನಾನ ತಗೊಂಡ ನಂತರ ಪವಿತ್ರಾತ್ಮರು ನಮ್ಮಲ್ಲಿ ವಾಸ ಮಾಡ್ತಾರಲ್ವ, ಇದನ್ನು ಏನಂತ ಕರಿಬೋದು? ಆಶೀರ್ವಾದ. ಏಕೆ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಅದು? ಇಲ್ಲ. ಹಾಗಾದರೆ ಇದು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದ. ಇದು ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದ ಅಂತ ಕರಿಬೋದು. ಮತ್ತೆ ಇನ್ನು ಏನನ್ನ ಆಶೀರ್ವಾದ ಅಂತ ಹೇಳಿ ಕರಿಬೋದು ಹೊಸ ಒಡಂಬಡಿಕೆಯಲ್ಲಿ? ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನ. ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ವಾಗ್ದಾನ ಅಂದರೆ ಏನು? ಈ ಸಭೆಗಳಲ್ಲಿ ನ್ಯೂ ಇಯರ್ ದಿನ ಒಂದು ಕಾರ್ಯಕ್ರಮವನ್ನು ಇಟ್ಟಿರ್ತಾರೆ. ಏನು? ಸತ್ಯವೇದದಲ್ಲಿ ಯಾವುದಾದ್ರೂ ಉತ್ತಮವಾಗಿರುವಂತಹ, ಅಂದರೆ ನಮಗೆ ಒಳ್ಳೆಯದಾಗತ್ತೆ ಈ ರೀತಿ ವಾಕ್ಯಗಳನ್ನು ತೆಗೆದು ಸತ್ಯವೇದದಿಂದ ಅದೊಂದು ಪೇಪರ್ ಮೇಲೆ ಪ್ರಿಂಟ್ ಮಾಡಿಸಿ ಅದನ್ನೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ವಚನವನ್ನು ಕೊಡ್ತಾರೆ. ಯಾರು? ಬೋಧಕರು. ಏನಂತ ಕರಿತೀವಿ ಅದನ್ನು? ವಾಗ್ದಾನ. ಬ್ರದರ್, ಈ ವರ್ಷದಲ್ಲಿ ದೇವರು ನಿಮಗೆ ಮಾಡಿದಂತಹ ವಾಗ್ದಾನ ಏನು? ಹಾಗಾದರೆ ಅದು ವಾಗ್ದಾನ ನಮ್ಮ ದೃಷ್ಟಿಯಲ್ಲಿ ಇಷ್ಟು ದಿನ. ಆದರೆ ಈ ಸಂದೇಶ ಏನು ಹೇಳುತ್ತೆ? ಈ ಅಂಶ ಏನು ಹೇಳುತ್ತೆ? ಏನು ಬರ್ಸಿದ್ದಾರೆ ಈ ಮಾತಲ್ಲಿ? ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಅಂದರೆ ಪರಲೋಕ ಕೊಡ್ತಾರೆ ಅಂತ ನಮಗೆ ಹೇಳಿದಾರ? ಇದೇ ದೊಡ್ಡ ಆಶೀರ್ವಾದ ಹೊಸ ಒಡಂಬಡಿಕೆಯಲ್ಲಿ. ಮೊದಲನೇದಾಗಿ ನಾವು ನೋಡಿದಂಥ ಆಶೀರ್ವಾದ ಏನು? ಪರಿಶುದ್ಧಾತ್ಮರ ವರ. ಎರಡನೇದಾಗಿ ನಿತ್ಯ ಜೀವ ಆಗಿರುವಂತಹ ಪರಲೋಕ. ಪ್ರಿಯರಿಗೆ, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಈ ವಾಕ್ಯ ಗೊತ್ತಾಗಿದೆಯಾ? ಇಲ್ಲ, ಸ್ವಲ್ಪ ಜನರಿಗೆ ಗೊತ್ತಾಗಿದೆ. ಅಂದರೆ ಈ ವಾಕ್ಯ ಅನ್ನುವಂತಹದ್ದು ಸಹ ಆಶೀರ್ವಾದ. ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರ ಅಷ್ಟು ಕಠಿಣವಾಗಿದ್ದಂತಹ ಪದ್ಧತಿಯಿಂದ ನಮ್ಮನ್ನು ಬಿಡಿಸಿದ್ದಾರೆ ಅಂತ ಹೇಳಿದ್ರೆ ಅದೂ ಸಹ ಆಶೀರ್ವಾದ. ಯೇಸು ಕ್ರಿಸ್ತರು ಆ ಲೋಕದಿಂದ ನಮ್ಮ ಪಾಪಗಳನ್ನು ಹೊರಲಿಕ್ಕೆ ಈ ಲೋಕಕ್ಕೆ ಬಂದರು ಅಂತ ಹೇಳಿದ್ರೆ ಅದು ಆಶೀರ್ವಾದ. ದೀಕ್ಷಾ ಸ್ನಾನದ ಮೂಲಕ ಪರಲೋಕ ಪ್ರವೇಶಕ್ಕೆ ನಾವು ಅರ್ಹರಾಗ್ತಿದ್ದೀವಿ ಅಂತ ಹೇಳಿದ್ರೆ ದೀಕ್ಷಾ ಸ್ನಾನ ಅನ್ನುವಂತಹದ್ದು ಆಶೀರ್ವಾದ. ನೋಡಿದ್ರೆ ಎಷ್ಟು ರೀತಿಯಾದಂಥ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ. ಆದರೂ ಸಹ ನಾವು ಯಾರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದೀವಿ? ಹಳೆ ಒಡಂಬಡಿಕೆಯ ಭಕ್ತರನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದೀವಿ. ತಪ್ಪಲ್ಲ. ಹಳೆ ಒಡಂಬಡಿಕೆಯ ಭಕ್ತರು ಸಾಕಷ್ಟು ತ್ಯಾಗಗಳನ್ನು ಮಾಡಿದ್ರು. ಮೋಶೆ ಆಗಿರ್ಬೋದು, ಅಬ್ರಹಾಮನಾಗಿರ್ಬೋದು. ಅವ್ರು ಮಾಡಿದಂತಹ ತ್ಯಾಗಗಳನ್ನು ನಾವು ಮಾದರಿಯಾಗಿ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿಲ್ಲ ಪ್ರಿಯರೇ. ಅವ್ರಿಗೆ ಮಾಡಿದಂತಹ ಆಶೀರ್ವಾದವನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದೀವಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರೊಂದು ಮಾತನ್ನು ಬರೆಸಿದ್ದಾರೆ. ನೀವು ಯಾವುದನ್ನು ನಿಮ್ಮ ಧ್ಯೇಯನ್ನಾಗಿಟ್ಟು ಕೆಲಸ ಮಾಡಬೇಕು ಗೊತ್ತಾ? ಯಾಕೋಬನ ಪತ್ರಿಕೆ ಕೊನೆ ವಚನ ಪ್ರಿಯರೇ, ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಅಂದರೆ ನಮಗೆ ರೋಲ್ ಮಾಡೆಲ್, ಇವ್ರ ಥರ ನಾನು ಜೀವಿಸ್ಬೇಕು ಅಂತ ಅನ್ಕೊಳ್ಳೋದು ಯಾರನ್ನ ನೋಡಿ ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ದೇವರು ಅಬ್ರಹಾಮನಿಗೆ ದೊಡ್ಡ ದೇಶವನ್ನು ಕೊಟ್ಟರು. ಇದನ್ನು ನೋಡಿ ನನಗೂ ದೇಶ ಕೊಡಬೇಕು ಅಂದ್ಕೊಳ್ಳುವಂತಹದ್ದಲ್ಲ. ನಾವು ಯಾರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕಂತೆ? ಅಬ್ರಹಾಮನು ತೋರಿಸಿದಂತಹ ವಿಶ್ವಾಸವನ್ನು ಬೇಕಾದರೆ ರೋಲ್ ಮಾಡೆಲ್ ಆಗಿ ಇಟ್ಕೋಬೋದು. ಅದು ಬಿಟ್ಟು ಹೊಸ ಒಡಂಬಡಿಕೆಯಲ್ಲಿ ನಾವು ಯಾರನ್ನ ರೋಲ್ ಮಾಡೆಲ್ ಆಗಿ ಮುಖ್ಯವಾಗಿ ಇಟ್ಕೋಬೋದು? ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ. 10ನೇ ವಚನ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಅಂದರೆ ಬಾಧೆಯನ್ನು ಅವ್ರು ತಡ್ಕೊಂಡ್ರಲ್ಲ, ಅದೇ ರೀತಿ ನೀವು ಸಹ ಕೊನೆವರೆಗೂ ಹೋರಾಟವನ್ನು, ದೇವರ ನಿಮಿತ್ತ ನಿಮಗೆ ಶೋಧನೆಗಳು ಬಂದರು, ಅವಮಾನಗಳು ಬಂದರು, ತಡ್ಕೊಂಡು ಇರಬೇಕು. ಇದಕ್ಕೋಸ್ಕರ ನೀವು ಯಾರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕು? ಹೊಸ ಒಡಂಬಡಿಕೆಯ ಶಿಷ್ಯಂದಿರನ್ನು. ಅವ್ರಿಗೆ ಬಂದಂತಹ ಕಷ್ಟಗಳನ್ನು, ಬಾಧೆಗಳನ್ನು ನೋಡಿ ನೀವು ಕಲಿಬೇಕು. ಅವರು ಯಾವ ರೀತಿ ಕೊನೆಯವರೆಗೂ ದೃಢವಾಗಿದ್ರು ಅದೇ ರೀತಿ ನೀವೂ ಸಹ ಸಾಯುವವರೆಗೂ ದೃಢವಾಗಿ ಇರಬೇಕು. ಇದು ದೇವರು ನಮಗೆ ಕೊಟ್ಟಿರುವಂತಹ ಎಕ್ಸಾಂಪಲ್. ಆದರೆ ನಾವೇನನ್ನು ನೋಡ್ತೀವಿ? ದಾವೀದನನ್ನು. ಹೋಗ್ಲಿ, ದಾವೀದನ ರೀತಿಯಲ್ಲಿ ವಿಶ್ವಾಸ ಏನಾದರೂ ನಮಗಿದೆಯಾ? ದಾವೀದನು ರಾಜ ಆಗಿದ್ದ ಪ್ರಿಯರೇ. ರಾಜ ಆಗಿ
ಒಬ್ಬ ರಾಜನಿಗೆ ಆಸ್ತಿ ಐಶ್ವರ್ಯ ಅನ್ನುವಂಥದ್ದು ಎಷ್ಟಿರುತ್ತೆ ಅಂತ ಹೇಳಿ ನೀವೇ ಅಂದಾಜು ಮಾಡಿ. ಆದರೂ ಸಹ ದಾವಿದನು ತನ್ನ ಪೂರ್ಣ ದಿನಗಳು ರಾಜ ಆಗಿದ್ದಂತಹ ಅಷ್ಟು ವರ್ಷಗಳಲ್ಲಿ ಸಾಯುವವರೆಗೂ ಅವ್ರ ತಲೆಯಲ್ಲಿದ್ದೇನು ಗೊತ್ತಾ? ದೇವರಿಗಾಗಿ ನಾನು ಮಂದಿರ ಕಟ್ಟಬೇಕು. ದೇವರು ಅದರಲ್ಲಿ ವಾಸ ಮಾಡೋದಿಲ್ಲ, ಅದು ಸರಿ. ಆದರೆ ದಾವೀದನ ಮನಸ್ಸಿನಲ್ಲಿದ್ದಂಥ ಆಸೆ ಆಸಕ್ತಿ ಎಂತಹದ್ದು ಗೊತ್ತಾ? ರಾಜನನ್ನು ಮಾಡಿದ್ರೂ ಸಹ ರಾಜನಾಗಿ ಕೂಡಿಡ್ತಾ ಹೋಗ್ತಾನಂತೆ ದಾವೀದನು. ಏನಕ್ಕೋಸ್ಕರ? ಮಂದಿರವನ್ನು ಕಟ್ಟಲಿಕ್ಕೋಸ್ಕರ. ಅಷ್ಟು ದೊಡ್ಡದಾಗಿ, ಅಷ್ಟು ಬೃಹತ್, ನನಗೆ ಕೊಟ್ಟಿರುವಂತಹದ್ದು ಎಲ್ಲವನ್ನೂ ಸಹ ಯಾರಿಗೆ ವಾಪಸ್ ಕೊಡಬೇಕು? ಮತ್ತೆ ದೇವರಿಗೆ. ನಮಗೆ ಕೊಟ್ಟರೆ ನಾವೇನು ಮಾಡ್ತೀವಿ ಪ್ರಿಯರೇ? ನಮಗೆ ಸಾಲೋದಿಲ್ಲ ಕೊಟ್ಟಿರುವಂತಹದ್ದು ಅಷ್ಟೂ ಸಹ. ಸೊ ನಮ್ಮ ಅಂಶದ ಹೆಸರೇನು? ಆಶೀರ್ವಾದ ಅಂದು ಇಂದು ಹೇಗಿತ್ತು? ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ದೈಹಿಕ ಅಂದರೆ ದೇಹಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಈಗ ಆ ರೀತಿಯಾಗಿರುವಂಥ ಆಶೀರ್ವಾದ ಇಲ್ಲ. ಮೊಟ್ಟ ಮೊದಲು ಹಳೆ ಒಡಂಬಡಿಕೆಯಲ್ಲಿದ್ದಂಥ ಆಶೀರ್ವಾದಗಳಲ್ಲಿ ಏನಕ್ಕೋಸ್ಕರ ಆಶೀರ್ವಾದಿಸ್ತಿದ್ರು? ಹಳೆ ಒಡಂಬಡಿಕೆಯಲ್ಲಿ ಎಲ್ಲದಕ್ಕೂ ಸಹ ಒಂದು ಕಾರಣ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದ ಕೊಡ್ತಿದ್ದಾರೆ ಅಂದರೆ ಅದಕ್ಕೂ ಸಹ ಒಂದು ಕಾರಣ ಇದೆ. ಹಳೆ ಒಡಂಬಡಿಕೆಯಲ್ಲಿದ್ದಂತಹ ಕಾರಣ ಏನು ಹಾಗಾದರೆ? ದೇವರಿಗೆ ಹತ್ತಿರವಾಗಲಿಕ್ಕೆ. ಇಸ್ರಾಯೇಲಿಯರಿಗೆ ಒಂದು ದಿನ ಆಶೀರ್ವಾದವನ್ನು ಕೊಟ್ಟರು. ಏನಕ್ಕೋಸ್ಕರ ಕೊಟ್ಟರು? ನೀವು ನಿಮ್ಮ ಅನ್ಯ ದೇವರುಗಳನ್ನು ಬಿಟ್ಟು ನಿಜವಾಗಿರುವಂಥ ದೇವರಾದ ನನ್ನನ್ನು ನಂಬಬೇಕು. ಅಂದರೆ ದೇವರಿಗೆ ಹತ್ತಿರ ಮಾಡ್ಕೊಳ್ಲಿಕ್ಕೋಸ್ಕರ ಒಂದು ದಿನ ಆಶೀರ್ವಾದವನ್ನು ಕೊಟ್ಟರು. ಈಗೇನು ಪ್ರಿಯರೇ, ಕ್ರೈಸ್ತರಿಗೆ ಕ್ರೈಸ್ತವ್ಯದಲ್ಲಿ ಬಂದು ಎಷ್ಟು ವರ್ಷ ಆಗಿರುತ್ತೆ? 20 ವರ್ಷ, 30 ವರ್ಷ. ಈಗಲೂ ಸಹ ಆಶೀರ್ವಾದ ಬೇಕಾ? ಅಂದರೆ ಒಂದು ದಿನ ಜನರಿಗೆ ದೇವರು ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಇರುವಂತಹ ದಿನಗಳಲ್ಲಿ ಜನರಿಗೆ ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ಳಿಕ್ಕೋಸ್ಕರ ಆಶೀರ್ವಾದವನ್ನು ಕೊಟ್ಟರು. ಈಗ ಕ್ರೈಸ್ತರಿಗೆ ದೇವರು ಪರಿಚಯ ಆಗಿ 20-30 ವರ್ಷ ಆಗಿದೆ. ಈಗಲೂ ಸಹ ಆಶೀರ್ವಾದ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಏನೇನೋ ಮಾಡಿಸ್ತಿರ್ತೀವಿ, ಯಾವ ರೀತಿ ಆಟಗಳನ್ನು ಆಡ್ತಿರ್ತಾರೆ ಅವರು. ದೊಡ್ಡವರಾದ್ಮೇಲೂ ನನಗೆ ಅದೇ ರೀತಿ ಆಟ ಆಡಬೇಕು, ನಾನು ಹಾಗೆ ಕುಣಿಬೇಕು ಅಂದರೆ ಆಗತ್ತಾ? ಇಲ್ಲ ಅಲ್ವಾ? ಚಿಕ್ಕ ವಯಸ್ಸಿನಿಂದ ಬೆಳೆಯುವ ವಯಸ್ಸಿಗೆ ಒಂದು ರೀತಿಯಾದಂತಹ ವ್ಯತ್ಯಾಸ ಇರುತ್ತೆ. ನಮ್ಮ ಮನೆಗೆ ಆಗಾಗ ಒಬ್ರು ಬರ್ತಿರ್ತಾರೆ ಪ್ರಿಯರೇ, ವಯಸ್ಸಾದಂತಹ ಅಜ್ಜಿ ತಾತ ಅಂತ ಹೇಳ್ಬೋದು. ಅವರು ಸುಮಾರು ದೇವರಲ್ಲಿ ಬಂದು 30ರಿಂದ 35 ವರ್ಷಗಳಾಗಿರ್ಬೋದು. ಆ ಅಜ್ಜಿಗೆ ವಯಸ್ಸು ಒಂದು 72 ವಯಸ್ಸಾಗಿರುತ್ತೆ. ಅವರ ಪತಿಗೆ ಅಂದರೆ ಅವರ ಗಂಡನಿಗೆ ವಯಸ್ಸು ಒಂದು 80 ವರ್ಷ ಆಗಿರುತ್ತೆ. ಈಗಲೂ ಸಹ ಕ್ರೈಸ್ತವ್ಯದಲ್ಲಿ ಬಂದು 35 ವರ್ಷ ಆಗಿದೆ. ಈಗಲೂ ಸಹ ಅವರ ಪತಿ 3 ಬಸ್ ಹಿಡಿದು ಕೆಲಸಕ್ಕೆ ಹೋಗಿ ಈ ಮಕ್ಕಳು ಯಾರು ಅವ್ರ ಜೊತೆಲಿಲ್ಲ ಪ್ರಿಯರೇ, ಉದ್ಯೋಗ ಮಾಡಿ ಮನೆಗೆ ಬರ್ತಿದ್ದಾರೆ, ಸೇಫಾಗಿ ಬರ್ತಿದ್ದಾರೆ. 80 ವರ್ಷ. ಒಮ್ಮೆ ನೆನೆಸ್ಕೊಳ್ಳಿ. ಅಂದರೆ ಇಷ್ಟು ರೀತಿಯಾಗಿರುವಂತಹ ಕಾಯುವಿಕೆ ದೇವರು ಅವ್ರಿಗೆ ಕೊಟ್ಟರು. 80 ವರ್ಷ ಆಗಿದ್ರೂ ಸಹ ಉದ್ಯೋಗ ಮಾಡ್ಲಿಕ್ಕೆ ಬಲ ಕೊಟ್ಟರು. ಈಗೂ ಸಹ ಏನಂತಾರೆ ಗೊತ್ತಾ? ನಮ್ಮ ಮನೆಗೆ ಬಂದಾಗ ನಮ್ಗೊಂದೊಂದ್ಸತಿ ಅನಿಸುತ್ತೆ, ಬ್ರದರ್, ಆಶೀರ್ವಾದ ನಮ್ಗೆ ಇದೇ ಥರ ಇರೋದಿಲ್ಲ, ಕಷ್ಟ ಒಂದು ದಿನ ಬರುತ್ತೆ, ಆ ದಿನದಲ್ಲಿ ಖಂಡಿತವಾಗ್ಲೂ ದೇವರು ಆಶೀರ್ವಾದಿಸ್ತಾರೆ. ಅಂದರೆ ಈಗಲೂ ಸಹ ಆಶೀರ್ವಾದಕ್ಕೋಸ್ಕರನೇ, ಆಶೀರ್ವಾದ ಮುಂದೆ ಯಾವಾಗಲೂ ಬರುತ್ತೆ ಅಂತಲೇ ಜೀವನ ನಡೆಸ್ತಿದ್ದಾರೆ. ಸಾಲ್ದ? ಈಗ ಮಾಡ್ತಿರುವಂಥ ಆಶೀರ್ವಾದ ಅಲ್ವಾ? ಈ ಕಾಯ್ತಿರುವಂತಹ ಕಾಯುವಿಕೆ ಅಲ್ವಾ? 80 ವರ್ಷ ಆಚೆ ಹೋಗಿ ನಮಗೆ ಆಗಾಗಲೇ ಸುಸ್ತಾಗ್ತಿರುತ್ತೆ ಪ್ರಿಯರೇ. ವಯಸ್ಸಿನಲ್ಲಿ ಇರಬೇಕಾದ್ರೇ ಸುಸ್ತಾಗ್ತಿರುತ್ತೆ. ಆ ರೀತಿ ಬಲವನ್ನು ಕೊಟ್ಟರೂ ಸಹ ಬಹುತೇಕ ಕ್ರೈಸ್ತರು ಇದೇ ಮನೋಭಾವವನ್ನು ಹೊಂದಿದ್ದಾರೆ. ಅಂದರೆ ಕೊಟ್ಟಿರುವಂತಹದ್ದನ್ನು ಇವ್ರು ನೆನೆಸ್ಕೋತಿಲ್ಲ. ದೇವರು ಮಾಡ್ತಿರುವಂತಹ ಕೆಲಸಗಳಿಗೆ ಕೃತಜ್ಞತೆ ಅನ್ನುವಂತಹದ್ದನ್ನು ತೋರಿಸ್ತಿಲ್ಲ. ಆದರೆ ಏನು ಬೇಕು ಇವ್ರಿಗೆ? ಇನ್ನೂ ಏನೋ ಎಕ್ಸ್ಟ್ರಾ ಅಪೇಕ್ಷಿಸ್ತಾನೇ ಇದ್ದಾರೆ. ಅಂದರೆ ಪರಲೋಕಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯಾದಂತಹ ಚಿಂತೆನೂ ಸಹ ಇಲ್ಲ. ಈ ಲೋಕದಲ್ಲಿ ಹೇಗೋ ಆರಾಮಾಗಿರಬೇಕು, ಈ ಲೋಕದಲ್ಲಿ ಹೇಗೋ ಸುಖವಾಗಿರಬೇಕು. ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಹಾಗಾದರೆ ನಮಗೆ ಈ ಲೋಕದಲ್ಲಿ ಬರೀ ಕಷ್ಟವೇನಾ? ನಮಗೆ ಕಷ್ಟಗಳೇನ, ಬಾಧೆಗಳೇನ? ಊಟಕ್ಕೋಸ್ಕರ ಏನು ಮಾಡುವಂತಹದ್ದು, ಬಟ್ಟೆಗೋಸ್ಕರ ಏನು ಮಾಡುವಂತಹದ್ದು? ಎಷ್ಟು ವಚನಗಳನ್ನು ಬರೆಸಿಲ್ಲ ಸತ್ಯವೇದದಲ್ಲಿ. ನಿಮ್ಮ ತಂದೆ ಅಂದರೆ ಈ ಮನುಷ್ಯರೆಲ್ಲರೂ ಸಹ ನಾವು ಕೆಟ್ಟವರೇ, ಎಲ್ಲರೂ ಸಹ ಪಾಪಿಗಳೇ. ಅಂದರೆ ಒಬ್ಬ ತಂದೆ ಕೆಟ್ಟವರಾಗಿದ್ದರೂ ಸಹ ತನ್ನ ಮಗ ಊಟವನ್ನು ಕೇಳಿದ್ರೆ ಕಲ್ಲು ಕೊಡ್ತಾರ? ಸತ್ಯವೇದದಲ್ಲಿ ಬರೆಸಿರುವಂತಹ ಮಾತೇ ಅಲ್ವಾ? ಕಲ್ಲು ಕೊಡ್ತಾರಾ? ಇಲ್ಲ. ಏನು ಕೊಡ್ತಾರೆ? ಊಟ ಕೊಡ್ತಾರೆ. ಕೆಟ್ಟವರಾಗಿದ್ದಂತಹ ತಂದೆನೇ ತನ್ನ ಮಗ ಊಟವನ್ನು ಕೇಳಿದ್ರೆ ಕಲ್ಲು ಕೊಡೋದಿಲ್ಲ. ಇನ್ನು ಒಳ್ಳೆಯವರಾಗಿರುವಂತಹ ಆ ತಂದೆ ಈ ಜೀವನದಲ್ಲಿ ಹುಟ್ಟಿಸಿದ ಮೇಲೆ ಅವರ ಕೆಲಸದಲ್ಲಿ ನಾವಿದ್ದರೆ ನಮ್ಮನ್ನು ಪೋಷಿಸುವುದಿಲ್ವಾ?
ಪೋಷಿಸ್ತಾರೆ. ಇದು ಆಶೀರ್ವಾದ ಅಲ್ವಾ? ಈ ಲೋಕದಲ್ಲಿ ಇನ್ನೂ ಸಹ ಎಕ್ಸ್ಟ್ರಾ ಬೇಕಾ ನಮಗೆ? ಇನ್ನೂ ಏನೋ ಬೇಕು, ಹೋಗ್ಲಿ ಇದು ಅಂದ್ಕೊಂಡಿರ್ತಾರೆ, ಇದನ್ನು ಕೊಟ್ಟರೆ ಇನ್ನೂ ಸುಮ್ಮನೆ ಇರ್ತಾರ? ಇನ್ನೊಂದು ಕೋರಿಕೆ, ಇನ್ನೊಂದು ಲಿಸ್ಟನ್ನು ದೇವ್ರ ಮುಂದೆ ಇಡ್ತಾರೆ. ಅಪ್ಪ ನನಗಿದು ಬೇಕು, ಇದು ಕೊಟ್ಟರೆ ಇವು ನನ್ನನ್ನು ಆಶೀರ್ವಾದಿಸ್ತಂತೆ. ಹಿಂದೆ ಕೊಟ್ಟಿರುವಂತಹದ್ದು ಯಾವುದೂ ಸಹ ನನಗೆ ನೆನಪು ಇಲ್ಲ. ಆಕಾಶ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಸಿಟ್ಟುಕೊಳ್ಳುವುದಿಲ್ಲ, ಆದರೂ ಸಹ ನಿಮ್ಮ ತಂದೆಯಾಗಿರುವಂತಹ ದೇವರು ಅದನ್ನು ಪೋಷಿಸ್ತಿದ್ದಾರೆ. ನೀವು ಆಕಾಶದ ಪಕ್ಷಿಗಳಿಗಿಂತ ಹೆಚ್ಚಿನವರಲ್ಲವೇ? ನಿಮ್ಮನ್ನು ಬಿಡುತ್ತಾರಾ? ಸತ್ಯವೇದದಲ್ಲಿ ಮಾತಲ್ವಾ? ಅಂದರೆ ನಮ್ಮನ್ನು ಬಲಪಡಿಸುವಂತಹ ಮಾತುಗಳಿದೆಲ್ಲ ಅಲ್ವಾ? ನಿಮಗೇನು ಬೇಕೋ ನನಗೆ ಅದು ಗೊತ್ತಿದೆ. ದೇವರೇ ಸ್ವತಃ ಮಾತಾಡಿರುವಂತಹ ಮಾತು. ಅಂದರೆ ನಾವು ಆಶೀರ್ವಾದಕ್ಕೋಸ್ಕರ ಅದು ಬೇಕು ಇದು ಬೇಕು ಅಂತ ಏನೇನೋ ಕೇಳ್ತಾ ಇದ್ದೀವಿ, ಆದರೆ ಈ ಜೀವನಕ್ಕೋಸ್ಕರ ಕೊನೆವರೆಗೂ ನಾವು ಬದುಕಬೇಕಂದ್ರೆ ಏನು ಬೇಕು ಅಂತ ದೇವರಿಗೆ ಗೊತ್ತು. ದೇವರು ನಾನೇ ನಿಮ್ಮ ಜೊತೆ ಇರ್ತೀನಿ ಕಣ್ರು ಅಂತ ಹೇಳಿದ್ರು, ಇಲ್ಲ ನೀನು ನನ್ನ ಜೊತೆ ಇಲ್ಲ ಅಂದರೂ ಬೇಡ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ, ನನಗೆ ಆಶೀರ್ವಾದ, ಆಸ್ತಿ, ಐಶ್ವರ್ಯ ಬೇಕು. ಕೊನೆಯದಾಗಿ ಪ್ರಿಯರೇ, ಈ ಅಂಶಕ್ಕೆ ಸಂಬಂಧಪಟ್ಟ ಎಲ್ಲ ಉದಾಹರಣೆಗಳನ್ನು ನಾವು ನೋಡಿ ಮುಗಿಸಿದ್ದೀವಿ. ಹಾಗಾದರೆ ಹಳೆ ಒಡಂಬಡಿಕೆಯಿಂದ ಈಗಿನ ಕಾಲಕ್ಕೆ ವ್ಯತ್ಯಾಸ ಅನ್ನುವಂತಹದ್ದು ಆಶೀರ್ವಾದದಲ್ಲಿ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಇದೆ. ನೀವು ಯಾರ ಮುಂದೆನಾದರೂ ಒಬ್ಬ ಮದುವೆ ಆಗದೇ ಇರುವಂತಹ ಒಬ್ಬ ಹುಡುಗ ಅಥವಾ ಹುಡುಗಿ ನೀವು ಆಶೀರ್ವಾದ ತಗೋಬೇಕಾದ್ರೆ ಅವ್ರು ಯಾವ ರೀತಿ ನಿಮ್ಮನ್ನು ಆಶೀರ್ವದಿಸ್ತಾರೆ? ಯಾವ ರೀತಿ ಆಶೀರ್ವದಿಸ್ತಾರೆ? ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹಾಗಂದ್ರೆ ಏನು? ಅತಿ ಬೇಗನೆ ಒಂದು ವರನೋ ಅಥವಾ ವಧುನೋ ಸಿಕ್ಕಿ ಮದುವೆ ಆಗಲಿ ಅಂತ. ಮದುವೆ ಆಯಿತು ಅಂದ್ಕೊಳ್ಳಿ, ಮತ್ತೆ ಬಂದು ಆಶೀರ್ವಾದ ತಗೋತೀರಾ ಅಂದ್ಕೊಳ್ಳಿ, ಅದೇ ರೀತಿ ಆಶೀರ್ವಾದ ಮಾಡಿದ್ರು ಅಂದ್ಕೊಳ್ಳಿ, ಸರಿ ಇರತ್ತಾ? ಅದು ಕಾಲಕ್ಕೆ ತಕ್ಕಂತೆ ಆಗಬೇಕಾಗಿರುವಂತಹ ಘಟನೆಗಳು ನಡಿಬೇಕು. ಮದುವೆ ಆದ ನಂತರ ಏನಂತ ಆಶೀರ್ವದಿಸ್ತಾರೆ? ಸುಪುತ್ರ ಪ್ರಾಪ್ತಿರಸ್ತು, ಹೌದಲ್ವಾ? ಅಥವಾ ದೀರ್ಘ ಸುಮಂಗಲಿ ಭವ, ಹುಡುಗಿಯಾಗಿದ್ದರೆ. ಅಂದರೆ ಒಬ್ಬರು ಈ ಲೋಕದಲ್ಲಿ ಆಶೀರ್ವಾದಿಸುವಂತಹ ಪದ್ಧತಿಗಳಿಗೆ ಕಾಲ ಕಾಲಕ್ಕೆ ವ್ಯತ್ಯಾಸ ಇದೆ. ಇನ್ನು ಆ ತಂದೆಗೆ ಭವಿಷ್ಯತ್ ಅನ್ನುವಂತಹದ್ದು ಗೊತ್ತು. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಆಶೀರ್ವಾದಿಸಬೇಕು, ಹೊಸ ಒಡಂಬಡಿಕೆಯಲ್ಲಿ ಜನರೇ ಇಲ್ಲ ಪ್ರಿಯರೇ ದೇವರನ್ನ ಕುರಿತು ಮಾತನಾಡುವಂಥವರು ಈ ಸಮಾಜದಲ್ಲಿ ನೀವು ಮಾತನಾಡಬೇಕು. ಅದಕ್ಕೋಸ್ಕರ ನಿಮಗೆ ವಾಕ್ಯ ತಿಳಿಸ್ಕೊಡ್ತೀನಿ, ಇದೇ ನಿಮಗೆ ಆಶೀರ್ವಾದ ಮಕ್ಕಳೇ. ಇದನ್ನು ನೀವು ಸರಿಯಾಗಿ ಮಾಡಿದ್ರೆ ನಿಮಗೆ ದೊಡ್ಡ ಆಶೀರ್ವಾದ ಪರಲೋಕ ಅನ್ನುವಂತಹದ್ದು ಕಾದಿದೆ. ಈ ರೀತಿ ಮುಂದಾಲೋಚನೆಗಳನ್ನು ಒಳಗೊಂಡು ತಂದೆ ನಮಗೆ ಆಶೀರ್ವಾದ ಮಾಡಲಿಕ್ಕೆ ರೆಡಿ ಇದ್ರೆ ನಾವು ಮಾತ್ರ ಇಲ್ಲ. ನಾವು ಅದೇ ರೀತಿ ಆಶೀರ್ವಾದ, ಆ ಕಾಲದಲ್ಲಿ ಮಾಡಿದಂಥ ಆಶೀರ್ವಾದನೇ ನಮಗೆ ಈ ಕಾಲದಲ್ಲೂ ಸಹ ಬೇಕು. ಇದು ತಪ್ಪು ಪ್ರಿಯರೇ. ದೇವರು ಕೊಟ್ಟಿರುವಂತಹದ್ದಲ್ಲಿ ತೃಪ್ತಿಯಾಗಿ, ದೇವರು ಕೊನೆಯವರೆಗೂ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಬಾಧೆ ಬಂದರೂ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಅವರು ವಾಗ್ದಾನ ಮಾಡಿದ್ಮೇಲೆ ನಡೆಸ್ತಾರೆ. ನಂಬಿಗಸ್ತರು ಅಂತ ದೇವರಿಗೊಂದು ಹೆಸರಿದೆ. ಆದರೆ ಇನ್ನೂ ಏನೋ ಬೇಕು, ಇನ್ನೂ ಆಶೀರ್ವದಿಸಬೇಕು, ನನಗೆ ಬಂಗ್ಲೆ ಬೇಕು, ಬೆನ್ಸ್ ಕಾರ್ ಬೇಕು, ಈ ರೀತಿಯಾಗಿ ಆಶಿಸುವಂತಹದ್ದು ತಪ್ಪು. ಹಾಗಾದರೆ ಈ ಸಂದೇಶದಿಂದ ನಮ್ಗೆ ಗೊತ್ತಾಗಿದ್ದೇನು? ಹಳೆ ಒಡಂಬಡಿಕೆಯ ರೀತಿಯಲ್ಲಿ ಈಗ ಆಶೀರ್ವಾದ ಮಾಡೋದಿಲ್ಲ. ಈಗ ಆಶೀರ್ವಾದ ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಸೊ ನಮಗೆ ವಾಕ್ಯ ತಿಳಿಸ್ಕೊಟ್ಟಿದ್ದಾರೆ, ದೇವರು ತನ್ನನ್ನು ತಾನು ಪರಿಚಯ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನು ಆಶೀರ್ವಾದ ಪಡಿಸಿದ್ದಾರೆ ಅಂತ ಹೇಳಿ ಅದರ ಅರ್ಥ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು ತಂದೆಯೇ, ನೀವು ಹಿಂದಿನ ದಿನಗಳಲ್ಲಿ ಮಾಡಿದಂತಹ ಸಹಾಯವನ್ನು, ಆಶೀರ್ವಾದವನ್ನು ನಾವು ನೆನೆಯದೆ ಇನ್ನೂ ಸಹ ಏನೋ ಬೇಕು, ಹಳೆ ಒಡಂಬಡಿಕೆಯ ರೀತಿಯಲ್ಲಿ ಆ ಭಕ್ತರನ್ನು ಆಶೀರ್ವಾದಿಸಿದಂತಹ ರೀತಿಯಲ್ಲಿ ನಮ್ಮನ್ನೂ ಸಹ ಆಶೀರ್ವದಿಸ್ರಿ ಅಂತ ಹೇಳಿ ಇಷ್ಟು ದಿನ ತಪ್ಪಾದ ಮನೋಭಾವಗಳನ್ನು, ಆಲೋಚನೆಗಳನ್ನು ಹೊಂದಿದ್ವಿ. ನಿಮ್ಮ ವಾಕ್ಯವನ್ನು ತಿಳಿದ ನಂತರ ಇರುವಂತಹ ಒಂದೇ ಒಂದು ಆಶೀರ್ವಾದ ಆಗಿರುವಂತಹ ಪರಲೋಕಕ್ಕೋಸ್ಕರ ಎದುರು ನೋಡುವಂತಹ ಮಕ್ಕಳನ್ನಾಗಿ ಮಾರ್ಪಡಿಸಿ ಆ ತವಕವನ್ನು, ಜ್ಞಾನವನ್ನು ನಮಗೆ ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪರಲೋಕವು ತನ್ನ ಮಕ್ಕಳು ಬರದಿದ್ರೆ ಅದು ನರಕವು, ಹೃದಯದಲ್ಲಿ ನೊಂದುಕೊಂಡನು ಹಾಗಲೇ ತನ್ನ ಮಕ್ಕಳು ಬಾರರೆಂದು